ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಮತ್ತೊಂದು ಆವರ್ತಿ ಮುಂಜಾನೆಯ ಸಮಯದಲ್ಲಿ ನಿಮ್ಮೆಲ್ಲರನ್ನು ನೋಡುವ ಭಾಗ್ಯವನ್ನು ಕರ್ತನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಚೆನ್ನಾಗಿದ್ದೀರಾ? ಹೌದು ಪ್ರಿಯರೇ, ಕಷ್ಟದ ಸಮಯದಲ್ಲೂ ಸಂಕಟದ ಸಮಯದಲ್ಲೂ ಜೀವದಾಯಕನಾದ ದೇವರನ್ನು ನೋಡುವ ಭಾಗ್ಯವನ್ನು ಕರ್ತನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆತನನ್ನು ಸ್ತುತಿ ಮಾಡೋಣ, ಆತನನ್ನು ಘನಪಡಿಸೋಣ. 100ನೇ ಕೀರ್ತನೆಯನ್ನು ಓದಿಕೊಂಡು ನಮ್ಮ ಈ ಆರಾಧನೆಯನ್ನು ನಾವು ಪ್ರಾರಂಭ ಮಾಡೋಣ. ಕೀರ್ತನೆ 100. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವನೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯೂ ಆತನು ಪಾಲಿಸುವ ಹಿಂಡೂ ಆಗಿದ್ದೇವೆ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಆಮೇನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಮಧುರವಾದ ಸಮಯ ಕರ್ತನನ್ನು ಸ್ತುತಿ ಮಾಡುವಂಥದ್ದು. ದೇವರಿಗೆ ಸ್ತುತಿ ಅಂದರೆ ಬಹಳ ಇಷ್ಟ. ನಾವೆಲ್ಲರೂ ಸೇರಿ ಕರ್ತನನ್ನು ಆಶ್ರಯವು ನೀನೇ ಏಷಯ್ಯ, ನನ್ನ ಆಧಾರವು ನೀನೇ ಏಷಯ್ಯ. 3 ವಚನಗಳಿದ್ದಾವೆ. ಈ 3 ವಚನಗಳು ಈಗಿನ ಕಾಲದಲ್ಲಿ ಕರ್ತನನ್ನು ಆರಾಧನೆ ಮಾಡುವುದರಲ್ಲಿ ಬಹಳ ಶ್ರೇಷ್ಠವಾದ ವಚನಗಳು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸೇರಿ ಜೀವದಾಯಕನಾದ ದೇವರು, ಆರಾಧನೆಗೆ ಯೋಗ್ಯನಾದಂಥ ದೇವರನ್ನು ಸ್ತುತಿ ಮಾಡೋಣ. ಎಲ್ಲರೂ ಸಿದ್ಧರಾಗಿರ್ರಿ. ಎಲ್ಲರೂ ನಾವು ಕರ್ತನನ್ನು ಘನಪಡಿಸೋಣ, ಆತನ ನಾಮವನ್ನು ಮಹಿಮೆ ಪಡಿಸುವಂತರಾಗಿರೋಣ. ಆಶ್ರಯವು ನೀನೇ ಏಷಯ್ಯ, ನನ್ನ ಆಧಾರವು ನೀನೇ ಏಷಯ್ಯ. ಸ್ತೋತ್ರಗಳು ಕರ್ತನೆ. ನಾವೆಲ್ಲರೂ ಹಾಗೆ ನಮ್ಮ ಕೈಗಳನ್ನು ಎತ್ತುತ್ತಾ ನಾವಿರುವಂಥ ಸ್ಥಳಗಳಲ್ಲೇ ನಮ್ಮ ಹೃದಯಗಳನ್ನು ನಮ್ಮ ಕರ್ತನಿಗೆ ಮುಂಭಾಗವಾಗಿ ಒಪ್ಪಿಸಿಕೊಡುತ್ತಾ ಹೇಳುವಂತವರಾಗಿರೋಣ. ಆಶ್ರಯವು ನೀನೇ ದೇವರೇ, ನಮ್ಮ ಆಧಾರವಾಗಿರುವಂಥ ಕರ್ತನೆ ಸ್ತೋತ್ರ. ನಾವೆಲ್ಲರೂ ಹೇಳೋಣ, ನಮ್ಮ ಬಾಯಿಗಳನ್ನು ತೆಗೆದಂತವರಾಗಿ ಹೃದಯದೊಟ್ಟಿಗೆ ಆತನಿಗೆ ಹೇಳೋಣ ಬಾ. ಸ್ತೋತ್ರ ದೇವರೇ. ಆಶ್ರಯವು ನೀನೇ ಏಷಯ್ಯ, ನನ್ನ ಆಧಾರವು ನೀನೇ ಏಷಯ್ಯ. ಆಶ್ರಯವು ನೀನೇ ಏಷಯ್ಯ, ನನ್ನ ಆಧಾರವು ನೀನೇ ಏಷಯ್ಯ. ಆರಾಧನೆ ಆರಾಧನೆ ಆರಾಧನೆ. ಎಲ್ಲರೂ ಸೇರಿ ಕರ್ತನನ್ನು ಆರಾಧನೆ ಆರಾಧನೆ ಆರಾಧನೆ. ಸ್ತೋತ್ರಗಳು ಕರ್ತನೆ. ಅಪ್ಪ, ನಿನಗೆ ಆರಾಧನೆಗಳು ಸ್ವಾಮಿ. ನಿನ್ನಿಂದ ಆಗದೇ ಇರುವಂತ ಕಾರ್ಯ ಒಂದೂ ಇಲ್ಲ ಕರ್ತನೆ. ನಿನ್ನಿಂದ ಎಲ್ಲವೂ ಸಾಧ್ಯ ಸ್ವಾಮಿ. ನನ್ನ ಪರಿಸ್ಥಿತಿಯನ್ನು ನೋಡುವಂತ ದೇವರೇ, ನಿನ್ನಿಂದ ಎಲ್ಲವೂ ಸಾಧ್ಯ ಕರ್ತನೆ. ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಕರ್ತ. ಸ್ತೋತ್ರ ದೇವರೇ. ನಮ್ಮ ಆತ್ಮಗಳೊಟ್ಟಿಗೆ ಕರ್ತನನ್ನು ಸ್ತುತಿಸುತ್ತಾ ಹೇಳುವಂತವರಾಗಿರೋಣ. ಸ್ತೋತ್ರಪ್ಪ, ಸ್ತೋತ್ರವಾಚ. ಅಪ್ಪ, ನಿನ್ನಿಂದಲೇ ಸಾಧ್ಯವು ಕರ್ತನೆ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ
ಎಲ್ಲರೂ ಸೇರಿ ಆರಾಧನೆ 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 ಓ ಗ್ಲೋರಿ ಲಾರ್ಡ್ ಆರಾಧನೆ 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 ಆಶ್ರಯವು ನೀನೇಶಯ ಆಶ್ರಯವು ನೀನೇಶಯ ನನ್ನ ಆಧಾರವು ನೀನೇಶಯ ಆಶ್ರಯವು ನೀನೇಶಯ ನನ್ನ ಆಧಾರವು ನೀನೇಶಯ. ಸ್ತೋತ್ರಪ್ಪ. ನನ್ನ ಕಷ್ಟದ ದಿನಗಳಲ್ಲಿ ನನಗೆ ಜೊತೆಯಾಗಿರುವಂತ ದೇವರೇ, ನನ್ನ ಎಲ್ಲಾ ಕಣ್ಣೀರಿನ ಸಮಯದಲ್ಲಿ ನನಗೆ ಯಾರು ಇಲ್ಲದೆ ಇರುವಾಗ ನನಗೆ ಜೊತೆಯಾಗಿ ನಿಂತಂತ ದೇವರೇ, ನನ್ನನ್ನು ನೋಡುವಂತ ನನ್ನ ತಂದೆಯೇ, ಎಲ್ರೋಹಿಯಾದ ದೇವರೇ, ನಿನಗೆ ಸ್ತೋತ್ರಗಳು ಸ್ವಾಮಿ. ಸ್ತೋತ್ರ ರಕ್ಷಕ ಅಪ್ಪ, ಸ್ತೋತ್ರ ಕರ್ತನೇ. ಸ್ತೋತ್ರ ರಾಜ, ವಂದನೆಗಳು ಸ್ವಾಮಿ. ನನ್ನ ಜೊತೆಗಾರನಾಗಿರುವಂತ ದೇವರೇ, ಕಷ್ಟದ ದಿನದಿ ನನ್ನಾಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದೋಳು. ಕಷ್ಟದ ದಿನದಿ ನನ್ನಾಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದೋಳು. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಎಲ್ಲರೂ ಸೇರಿ ಆರಾಧನೆ ದೇವಾ, ಆರಾಧನೆ 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 ಆರಾಧನೆ. ಆಶ್ರಯವೇಶಯ ಆಶ್ರಯವು ನೀನೇಶಯ, ನನ್ನ ಆಧಾರವು ನೀನೇಶಯ. ಆಶ್ರಯವು ನೀನೇಶಯ, ನನ್ನ ಆಧಾರವು ನೀನೇಶಯ. ಕರ್ತನೇ, ನಿನ್ನ ಪ್ರೀತಿ ಒಂದೇ ಸಾಕು ಕರ್ತ. ಅಪ್ಪ, ನನ್ನ ಎಲ್ಲಾ ಸಂದರ್ಭಗಳಲ್ಲಿ ನಿನ್ನ ನೆರಳಲ್ಲೇ ಬದುಕುತ್ತೇನೆ ಕರ್ತನೆ. ನಿನ್ನ ಪ್ರೀತಿಯೊಂದೇ ಸಾಕು ದೇವರೇ. ಅಪ್ಪ, ನನ್ನ ನೋಡುವಂತ ನನ್ನ ಕುರುಬನೇ, ಯೆಹೋವ ರೂವಾ ಆಗಿರುವಂತ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಪ್ರೀತಿ ಅಪ್ಪ, ನಿನ್ನ ಪ್ರೀತಿ ಮಾತ್ರವೇ ನನಗೆ ಸಾಕು ಕರ್ತನೆ. ಸ್ತೋತ್ರ ದೇವರೇ. ಲೋಕದ ಜನರು ನನಗೆ ಎಷ್ಟೇ ಹೇಳಿದರು ರಾಜ, ನಿನ್ನ ಪ್ರೀತಿ ಮಾತ್ರವೇ ನನಗೆ ಸಾಕು ಸ್ವಾಮಿ. ನಿನ್ನ ನೆರಳಿನಲ್ಲೇ ನಾನು ಬದುಕುತ್ತೇನೆ ಕರ್ತ. ಸ್ತೋತ್ರಪ್ಪ. ರಾಜಾತಿ ರಾಜನೇ, ಸ್ತೋತ್ರ ಕರ್ತನೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಹೌದು ಕರ್ತ, ಇದುವರೆಗೂ
ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ಎಲ್ಲರೂ ಸೇರಿ ಆರಾಧನೆ 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 ಎಸಪ್ಪ ಆರಾಧನೆ 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 ಎಸಪ್ಪ ಆರಾಧನೆ ಆರಾಧನೆ ನಮ್ಮ ಆಶ್ರಯವಾಗಿರುವ ನಮ್ಮ ದೇವರೇ, ನಮ್ಮನ್ನು ಕರ್ತನ ಉನ್ನತವಾಗಿ ಮೇಲಕ್ಕೆತ್ತುವ ನಮ್ಮ ದೇವರೇ, ಕಷ್ಟದ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ, ವೇದನೆಗಳ ಸಮಯಗಳಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮ ಬಂಡೆಯಾಗಿರುವ ನಮ್ಮ ಕರ್ತ ನಿನಗೆ ವಂದನೆಗಳು ಸ್ವಾಮಿ. ಅಪ್ಪ, ಈ ಲೋಕದಲ್ಲಿ ನಮಗೆ ಯಾವುದು ಬಿಟ್ಟಿದ್ರು ನಿನ್ನ ಪ್ರೀತಿ ಹೊಂದಿದ್ರೆ ಸಾಕು ತಂದೆ. ಎಲ್ಲವೂ ತಾತ್ಕಾಲಿಕವಾದದ್ದು ರಾಜ್ಯ, ಆದ್ರೆ ನಿನ್ನ ಪ್ರೀತಿ ಮಾತ್ರ ಶಾಶ್ವತವಾದದ್ದು ದೇವರೇ. ನಿನ್ನ ಕೃಪೆ ಶಾಶ್ವತವಾದದ್ದು ದೇವರೇ, ಅದನ್ನು ಅಲಿಸೋದಕ್ಕೆ ಯಾವುದೂ ಅಸಾಧ್ಯವಿಲ್ಲ ದೇವರೇ. ನಿನ್ನ ಕೃಪೆ ಉನ್ನತವಾದದ್ದು ರಾಜ್ಯ, ನಿನಗೆ ಮಹಿಮೆ ಕರ್ತ. ಹೌದು ಪ್ರಿಯರೇ, ಈ ಆರಾಧನೆಯಲ್ಲಿ ಒಂದು ವೇಳೆ ಕರ್ತನ ಪ್ರೀತಿಯನ್ನು ಕಳೆದುಕೊಂಡವರಾಗಿ ಇಲ್ಲಿ ನೀವು ಕೂತಿರೋದಾದರೆ ನನ್ನ ಜೊತೆಯಲ್ಲಿ ಸೇರಿ ಒಂದು ಮಾತನ್ನು ಹೇಳಿ, ಯೇಸಪ್ಪ ನಿನ್ನ ಪ್ರೀತಿ ನನಗೆ ಸಾಕಪ್ಪ ಎಂಬುದಾಗಿ, ನಿನ್ನ ನೆರಳು ನನಗೆ ಸಾಕಪ್ಪ ಎಂಬುದಾಗಿ, ಅಪ್ಪ ನಿನ್ನ ನಡೆಸುವಿಕೆ ನನಗೆ ಸಾಕಪ್ಪ, ನೀನು ನನಗೆ ಯೆಹೋವರೂ ಆಗಿದೆಯಾ. ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಪ್ರೀತಿ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವ ನೀನೇ, ನನ್ನ ನಡೆಸುವ ನನ್ನ ಕುರುಬನೇ ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ ಆರಾಧನೆ. ಎಲ್ಲರೂ ಸೇರಿ ಕರ್ತನಿಗೆ ಆರಾಧನೆ 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 ಆರಾಧನೆ. ಸ್ತೋತ್ರ ಕರ್ತನೆ. ಯೇಸಪ್ಪ, ಈ ಲೋಕದಲ್ಲಿ ನಮಗೆ ನೀನು ಆಶ್ರಯವಾಗಿರುವ ದೇವರು ಕರ್ತ. ಈ ಲೋಕದಲ್ಲಿ ನೀವು ನಮಗೆ ಬಲವಾಗಿರುವ ದೇವರಪ್ಪ. ಈ ಲೋಕದಲ್ಲಿ ಸಂಕಟದ ಮಧ್ಯದಲ್ಲಿ ನೀನು ಜಯವನ್ನು ಕೊಡುವ ದೇವರಪ್ಪ. ಈ ಲೋಕದ ಇಕ್ಕಟ್ಟಿನ ಮಧ್ಯದಲ್ಲಿ ನಮಗೆ ಗುರಾಣಿಯಾಗಿ ಬಂದಂತ ದೇವರು ನೀನಪ್ಪ. ಒಂದು ಸಲ ನಾವೆಲ್ಲರೂ ಕರಗನ ತಟ್ಟಿ ಕರ್ತನಿಗೆ ಮಹಿಮೆ ಪಡಿಸುವಂತರಾಗಿರೋಣ. ಯೇಸುವೇ, ನಿನಗೆ ವಂದನೆಗಳು, ನಿನಗೆ ವಂದನೆಗಳು, ನಿನಗೆ ಆರಾಧನೆ ಕರ್ತ.
ನಿನಗೆ ಮಹಿಮೆ ದೇವರೇ. We worship you, Lord. We come to your holy presence, Jesus. We come to your holy presence, Lord. We seek your power, Jesus. We wanted your blessings, Lord. Let your Holy Spirit power anoint us, Jesus. Let your power of the Almighty, let the power of the Almighty fill us this morning, Jesus. Let this worship be filled with your power, Lord. Let your Holy Spirit fill us. Let your Holy Spirit, oh Lord, redefine us. Give us a new meaning in this worship, Lord. Amen. Oh, hallelujah, ಕರ್ತಾವೆ. Hallelujah, ಸ್ತೋತ್ರ. ಯೇಸುವೇ ನಿನಗೆ ಆರಾಧನೆ ಕರ್ತಾವೆ. ಅಪ್ಪಾ, ದೂರಕ್ಕೂ ಸಮೀಪಕ್ಕೂ ಒಡೆಯನಾಗಿರುವಂತ ದೇವರೇ, ಈ ಶಬ್ದಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರತಿ ಒಬ್ಬೊಬ್ಬರ ಮನೆಯಲ್ಲಿ ಕರ್ತನೆ, ಆಮೆನ್. ಈ ಸ್ತೋತ್ರವು ಧೂಪದಂತೆ ನಿನ್ನ ಸನ್ನಿಧಿಗೆ ಬಂದು We praise ಸೇರಲಿ you, Lord. We ಕರ್ತನೆ. praise you, Lord. ಅಪ್ಪಾ, ನಾವು ಕೈಗಳನ್ನೆತ್ತುವುದು ನಿಮಗೆ We ಸಮರ್ಪಕವಾಗಲಿ praise ಸ್ವಾಮಿ. you, Lord. ನಮ್ಮ We praise ಸ್ತುತಿಯು you. We ಧೂಪದಂತೆ honor you, ಬಂದು Lord. ಸೇರಲಿ ಕರ್ತನೆ. We honor you, ಕರ್ತನಾದ Lord. ದೇವರೇ, ಈ ಶಬ್ದವನ್ನು Glory, ಕೇಳಿಸಿಕೊಳ್ಳುತ್ತಿರುವಂತ ಪ್ರತಿ ಒಬ್ಬೊಬ್ಬರಲ್ಲಿ glory, glory. ಚಲನವನ್ನು ಕೊಡು ಕರ್ತನೆ. Glory, Jesus. ಆತ್ಮನಾದಂತ ದೇವರೇ, ನಿನ್ನಿಂದ ಮಾತ್ರವೇ ಸಾಧ್ಯ ಕರ್ತನೆ. Yes, Master. ಸಹಾಯ ಮಾಡು ಕರ್ತನೆ. Master, thank you, ಒದಗಿಸುವಂತ Jesus. ದೇವರೇ, Thank you, ಯೇಸುವಿನ Jesus. ನಾಮದಲ್ಲಿ ತಂದೆಯೇ. ಸ್ತೋತ್ರ ಕರ್ತನೆ. ನಾವು ಹಾಗೆ ಮತ್ತೊಂದು ಹಾಡನ್ನು ಹಾಡಿಕೊಳ್ಳುತ್ತಾ ನಮ್ಮ ಭಿನ್ನಹಗಳನ್ನು ಸಮರ್ಪಿಸುವಂತ ದೇವರಿಗೆ ಸ್ತೋತ್ರ ಎಸಯ್ಯ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಎಲ್ಲರೂ ಸೇರಿ ನಮ್ಮ ಜೊತೆಯಲ್ಲಿ ಹಾಡಿ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಸ್ತೋತ್ರ ಕರ್ತನೆ. ಮನಮರುಗಿ ಕರಗಳನ್ನು ಚಾಚಿ ಕರ್ತನೆ, ನಮಗೋಸ್ಕರವಾಗಿ ನಮ್ಮ ಭಿನ್ನಹಗಳನ್ನು ಕೇಳುತ್ತಿರುವಂತ ದೇವರೇ ಸ್ತೋತ್ರಪ್ಪ. ಆಪತ್ಕಾಲದಲ್ಲಿ ನಿನಗೆ ಮೊರೆಯಿಟ್ಟಾಗ ಸದುತ್ತರವನ್ನು ಕೊಡುತ್ತೇನೆಂಬುದಾಗಿ ಹೇಳಿದಂತ ದೇವರೇ ಸ್ತೋತ್ರಗಳು ರಾಜ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕು ಅಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕು ಅಯ್ಯ. ಅಯ್ಯ ಮಾತೊಂದೇ ಸಾಕು ಅಯ್ಯ, ಅಯ್ಯ ಮಾತೊಂದೇ ಸಾಕು ಅಯ್ಯ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ.
Once again, good morning to you all. ಬೆಳಗಿನ ಜಾವದ ವಂದನೆಗಳು. It's time to listen to the word of God. ಈ ಸಮಯ ದೇವರ ವಾಕ್ಯವನ್ನು ಕೇಳುವಂತ ಸಮಯ. God has a special word for us. ದೇವರು ಒಂದು ವಿಚಿತ್ರವಾದಂತ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ. I strongly trust and believe that you're going to stay blessed with this word of God. ನಾನು ನಂಬುತ್ತೇನೆ ಹಾಗೂ ವಿಶ್ವಾಸ ಮಾಡುತ್ತೇನೆ, ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಬಲಪಡಿಸಲಿದ್ದಾನೆ. God is bringing a powerful prophet for today's meditation. ಈ ಹೊತ್ತಿನ ಧ್ಯಾನಕ್ಕಾಗಿ ಒಂದು ಶಕ್ತಿಯುತವಾದಂತ ಪ್ರವಾದಿಯಾದಂತ ಒಬ್ಬ ಪ್ರವಾದಿಯನ್ನು ಕರ್ತನು ತಾನೇ ನಮ್ಮ ಮುಂದೆಗೆ ಧ್ಯಾನಕ್ಕಾಗಿ ನಿಲ್ಲಿಸಲಿದ್ದಾರೆ. A prophet who done marvelous things in the name of God. ದೇವರ ನಾಮಕ್ಕೋಸ್ಕರವಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ನಿಂತ ಒಬ್ಬ ಪ್ರವಾದಿಯ ಕುರಿತಾಗಿ ನಾವು ಇವತ್ತು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. A prophet who moved heart of God. ದೇವರ ಹೃದಯವನ್ನು ನಡೆಸಿದಂತ ಒಬ್ಬ ಬಲವಾದಂತ ಪ್ರವಾದಿಯ ಕುರಿತಾಗಿ ನಾವು ಇವತ್ತು ಕೇಳಲಿಕ್ಕಿದ್ದೇವೆ. A prophet who represented the name of Almighty God. ಸರ್ವಶಕ್ತನಾದಂತ ದೇವರ ನಾಮವನ್ನು ಎತ್ತಿದಂತ ಒಬ್ಬ ಪ್ರವಾದಿಯ ಕುರಿತಾಗಿ ಇವತ್ತು ಕೇಳಲಿಕ್ಕಿದ್ದೇವೆ. Is none other than prophet Elijah. ಆತನು ಬೇರೆ ಯಾರು ಅಲ್ಲ, ಪ್ರವಾದಿಯಾದಂತ ಎಲಿಯನಾಗಿದ್ದಾರೆ. Today the Holy Spirit has guided me to bring these words to you. ಈ ಹೊತ್ತು ಪರಿಶುದ್ಧಾತ್ಮನಾದಂತ ದೇವರು ತಾನೇ ನಿಮ್ಮ ಬಳಿಗೆ ವಾಕ್ಯಗಳನ್ನು ತರಲಿಕ್ಕಾಗಿ ಜ್ಞಾನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. Let us discuss this word of God through a topic. ನಾವು ನಮ್ಮ ಧ್ಯಾನಕ್ಕಾಗಿ ಮುಂದೆ ಹೋಗೋಣ. Heavenly supply of providence. ಇಂದಿನ ಶಿರೋನಾಮೆ ಪರಲೋಕದಿಂದ ಪೂರೈಸುವಿಕೆ ಎಂಬುದಾಗಿ. Heavenly supply of providence. ಪರಲೋಕದಿಂದ ಪೂರೈಸುವಂತದ್ದು. 1 Kings chapter 17 verses 4. ಒಂದನೇ ಅರಸುಗಳು 17ನೇ ಅಧ್ಯಾಯ 4ನೇ ವಚನ. 1 Kings chapter 17 verses 4. ಒಂದನೇ ಅರಸುಗಳು 17ನೇ ಅಧ್ಯಾಯ 4ನೇ ವಚನ. Let me read to you. ನಾನು ನಿಮಗೋಸ್ಕರವಾಗಿ ಓದ್ತೇನೆ, ನನ್ನ ಜೊತೆ ಸೇರಿ ಓದಿ. You shall drink from the brook, and I have commanded the ravens to feed you there. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. There is particular reason why I have chosen this topic. ಈ ಧ್ಯಾನವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ಒಂದು ವಿಶಿಷ್ಟವಾದಂತ ಕಾರಣ ಉಂಟು. You look at the title of the topic. I am talking about heavenly supply. ಈ ಧ್ಯಾನದ ಶಿರೋನಾಮೆ ಪರಲೋಕದಿಂದ ಒದಗಿಸುವಂತದ್ದು. There is another term that is earthly supply also. ಮತ್ತೊಂದು ಮಾತಿದೆ, ಅದು ಭೂಲೋಕದಿಂದ ಒದಗಿಸುವಂತದ್ದು. There is lot of difference between earthly supply and heavenly supply. ಭೂಲೋಕದಿಂದ ಒದಗಿಸುವುದಕ್ಕೂ ಪರಲೋಕದಿಂದ ಪೂರೈಸುವುದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. Today we are just going to look at heavenly supply, how God is going to do. ಈ ಹೊತ್ತಿನ ನಮ್ಮ ಧ್ಯಾನದಲ್ಲಿ ನಾವು ನೋಡ್ತಾ ಇದ್ದೇವೆ ಪರಲೋಕದಿಂದ ಹೇಗೆ ಪೂರೈಕೆ ಆಯಿತು ಎಂಬುದಾಗಿ. Earthly supply is done by some human form. ಭೂಲೋಕದಿಂದ ಒದಗಿಸಿ ಕೊಡುವಂತದ್ದು ಮನುಷ್ಯರಿಂದ ನಿರ್ಮಿತವಾಗಿ But ಕಲ್ಪಿಸಲ್ಪಟ್ಟಿದ್ದಾಗಿದೆ. heavenly supply is done by Almighty God. ಆದರೆ ಪರಲೋಕದಿಂದ ಪೂರೈಸುವುದು ಅದು ಪರಮಾತ್ಮನಾದಂತ ದೇವರ ಕೈಯಿಂದ ಬರುವಂತದ್ದಾಗಿದೆ. Heavenly supply, He can supply in any media. ಪರಲೋಕದಿಂದ ಪೂರೈಸುವಂತದ್ದು ಕರ್ತನಾದ ದೇವರು ನಿಮಗೆ ಯಾವ ರೂಪದಲ್ಲಾದರೂ ತಂದು ಕೊಡಿಸಲ್ಪಡುವಂತದ್ದು. When the kingdom of Israel was with idolatry, ಇಸ್ರಾಯೇಲ್ ರಾಜ್ಯವು ಅದು ದುರಾಲೋಚನೆಯಲ್ಲಿದ್ದಾಗ God's heart was so much worried about it. ಆ ವ್ಯಭಿಚಾರ ಪಾಪವನ್ನು ಕಂಡು ದೇವರ ಹೃದಯ ಬಹಳ ನೊಂದು ಹೋಯಿತು. His own people stopped worshiping Him. ಆ ವಿಗ್ರಹಾರಾಧನೆಯನ್ನು ಕಂಡು ದೇವರು ಬಹಳಷ್ಟು ನೊಂದುಕೊಂಡನು. God's heart was so much worried. ದೇವರ ಹೃದಯವು ಬಹಳ ನೊಂದಿತ್ತು. God was not able to tolerate when these people are worshiping the idols. ದೇವರು ತನ್ನದೇ ಆದಂತ ಸ್ವಂತ ಪ್ರಜೆಗಳು ಮತ್ತೊಂದು ವಿಗ್ರಹಗಳನ್ನು ಪೂಜೆ ಮಾಡ್ತಾ ಇರುವುದನ್ನು ಕಂಡು ಸಹಿಸಲಿಕ್ಕೆ ಆಗಲಿಲ್ಲ. His own people, ತನ್ನ ಸ್ವಕೀಯ ಜನರು not able to recognize His own God. ತನ್ನ ಸ್ವಂತ ದೇವರನ್ನು ಗುರುತಿಸಲಿಕ್ಕೆ ಆಗದೇ ಇರುವಂತದ್ದು. That time God chose prophet Elijah. ಅಂತಹ ಸಂದರ್ಭಗಳಲ್ಲಿ ಪ್ರವಾದಿಯಾದಂತ ಎಲಿಯನನ್ನು ದೇವರು ಆರಿಸಿಕೊಳ್ಳುತ್ತಾರೆ. He woke up Elijah. ಆತನು ಎಲಿಯನನ್ನು ಎಬ್ಬಿಸುತ್ತಾರೆ. Elijah, you go to the king Ahab ಎಲಿಯನೇ, ನೀನು ಆಹಾಬ್ ಅರಸನ ಬಳಿಗೆ ಹೋಗು. and say to him, ಆತನೊಟ್ಟಿಗೆ ಹೇಳು,
from now onwards, ಇದು ಮೊದಲುಗೊಂಡು there is not going to be rain on this earth, ಈ ಭೂಮಿಯ ಮೇಲೆ ಮಳೆ ಗರಿಯುವುದಿಲ್ಲ ಎಂಬುದಾಗಿ, neither a drop of dew. ಮಂಜಿನ ಹನಿಯೂ ಸಹ ಬೀಳುವುದಿಲ್ಲ. What a kind of words the prophet Elijah is uttering. ಎಲಿಯನು ಎಂತಹ ಶಕ್ತಿಯುತವಾದಂತ ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ. Ahab never expected this kind of response from prophet Elijah. ಅಹಾಬ್ ಅರಸನು ಪ್ರವಾದಿಯಾದಂತ ಎಲಿಯನ ಮಾತು ಬಾಯಿಂದ ಇಂತಹ ಮಾತುಗಳು ಬರ್ತವೆಂಬಂತ ನಿರೀಕ್ಷೆಯೂ ಸಹ ಇರಲಿಲ್ಲ. As there was no rain nor dew, the whole land got dried off. ಅಲ್ಲಿ ಮಳೆಯೂ ಇರಲಿಲ್ಲ, ಮಂಜಿನ ಹನಿಯೂ ಇರಲಿಲ್ಲ, ಇಡೀ ಭೂಮಿಯೆಲ್ಲ ಬರಡಾಗಿ ಇತ್ತು. God told to Elijah, ಅಂತಹ ಸಂದರ್ಭಗಳಲ್ಲಿ ದೇವರು ಎಲಿಯನೊಟ್ಟಿಗೆ ಹೇಳ್ತಾ ಇದ್ದಾರೆ, Elijah, you go to a certain place. ಎಲಿಯ, ನೀನು ಒಂದು ಸ್ಥಳಕ್ಕೆ ಹೋಗು, I am going to feed you. ನಾನು ನಿನ್ನನ್ನು ಪೋಷಿಸುತ್ತೇನೆ. See the beautifulness of this word, my friends. ನನ್ನ ಸ್ನೇಹಿತರೆ, ಈ ವಾಕ್ಯದಲ್ಲಿರುವಂತಹ ಅದ್ಭುತವನ್ನ ನೋಡಿದಿರಾ? God is saying, Elijah, I am going to feed you. ಎಲಿಯನೇ, ನಾನು ನಿನ್ನನ್ನು ಪೋಷಿಸುತ್ತೇನೆ ಎನ್ನುವಂತ ವಾಕ್ಯ. How he is going to feed you? ಹೇಗೆ ಎಲಿಯನನ್ನು ಪೋಷಿಸಲು ಸಾಧ್ಯ? I don't know. ನನಗೆ ಗೊತ್ತಿಲ್ಲ. I don't know. ನನಗೆ ಗೊತ್ತಿಲ್ಲ. God has various methods. ದೇವರಿಗೆ ಅನೇಕ ವಿಧಾನಗಳುಂಟು. He can feed us in any way. ಆತನು ಯಾವುದೇ ವಿಧಾನದಲ್ಲಿಯೂ ಆದರೂ ಪೋಷಿಸಬಲ್ಲ. Elijah did not have a choice. ಎಲಿಯನಿಗೆ ಯಾವುದೇ ಆಯ್ಕೆಗಳು ಅಲ್ಲಿ ಇರಲಿಲ್ಲ. But God chosen that. ಆದರೆ ದೇವರು ಅದನ್ನು ಆಯ್ಕೆ ಮಾಡಿದರು. He says to Elijah, ಆತನು ಎಲಿಯರೊಟ್ಟಿಗೆ ಹೇಳ್ತಾರೆ, Elijah, ಎಲಿಯನೇ, I have commanded. ನಾನು ಆಜ್ಞಾಪಿಸಿದ್ದೇನೆ. I have commanded. ನಾನು ಆಜ್ಞಾಪಿಸಿದ್ದೇನೆ. My dear friends, ನನ್ನ ಸ್ನೇಹಿತರೆ, look at the power of the word command. ಆ ವಾಕ್ಯದಲ್ಲಿರುವಂತ ಸೌಂದರ್ಯವನ್ನು ಗಮನಿಸಿ. God is telling, I have commanded. ದೇವರು ಹೇಳುತ್ತಾ ಇದ್ದಾನೆ, ನಾನು ಆಜ್ಞಾಪಿಸಿದ್ದೇನೆ ಎಂಬುದಾಗಿ. I have commanded the ravens to feed you. ನಾನು ಕಾಗ್ನೆಗಳಿಗೆ ನಿನ್ನನ್ನು ಪೋಷಿಸುವಂತೆ ಆಜ್ಞಾಪಿಸಿದ್ದೇನೆ. They will take care of you. ಅವು ನಿನ್ನನ್ನು ನೋಡಿಕೊಳ್ತವೆ. And Elijah moves into the wilderness. ಹಾಗೆಂಬುದಾಗಿ ಹೇಳಿ ಎಲಿಯನು ಆ ಹಳ್ಳದ ಮಾರ್ಗವಾಗಿ ಹೋಗ್ತಾ ಇದ್ದಾರೆ. Now this morning we are just going to see how the flow of heavenly providence came to him regularly. ಈಗ ನಾವು ನೋಡ್ಲಿಕ್ಕಿದ್ದೇವೆ, ಪರಲೋಕದಿಂದ ಪೂರೈಸುವಂತದ್ದು ಹೇಗೆ ಆತನನ್ನು ಪೋಷಿಸುತ್ತಾ ಬಂತು. My dear friends, ನನ್ನ ಸ್ನೇಹಿತರೆ, continue to remember some few words in this passage. ಈ ವಾಕ್ಯದ ಧ್ಯಾನದಲ್ಲಿ ಕೆಲವು ಅಂಶಗಳನ್ನು ಪದೇ ಪದೇ ನೆನಪು ಮಾಡಿಕೊಳ್ತಲೇ ಇರಿ. I have commanded. ನಾನು ಆಜ್ಞಾಪಿಸಿದ್ದೇನೆ. Depart. ಹೊರಡು. I have commanded ravens to feed you. ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ. All these words you keep on just remembering. ಈ ಮಾತುಗಳನ್ನು ಪದೇ ಪದೇ ನಿಮ್ಮ ಜ್ಞಾಪಕದಲ್ಲಿ ತಂದುಕೊಳ್ಳುತ್ತಾ ಇರಿ. Let me give you 3 points and finish this word of God. 3 ಅಂಶಗಳನ್ನು ಹೇಳಿ ಈ ವಾಕ್ಯಗಳನ್ನು ನಾನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. First one is God's method. ಮೊದಲನೇದಾಗಿ ದೇವರ ವಿಧಾನ. Second one is God's style. ದೇವರ ಶೈಲಿ. Third one is God's design. ದೇವರ ವಿನ್ಯಾಸಗಳು. Method, ಮೊದಲನೇದಾಗಿ ವಿಧಾನ, style, ಆತನ ಶೈಲಿ, design. ಆತನ ವಿನ್ಯಾಸ. We are just going to look at these 3 things through the life of prophet Elijah. ಈ 3 ಅಂಶಗಳು ಪ್ರವಾದಿಯಾದಂತ ಎಲಿಯನ ಜೀವಿತದಲ್ಲಿ ನೋಡಿ ನಾವು ವಾಕ್ಯಗಳನ್ನು ಮುಗಿಸಲಿಕ್ಕಿದ್ದೇವೆ. You know, such a wonderful, beautiful man of God is this Elijah. ಎಷ್ಟು ಶಕ್ತಿಶಾಲಿಯಾದಂತ ಬಲಯುತವಾದಂತ ಪ್ರವಾದಿಯಾದಂತ ಎಲಿಯನು. We can keep on discussing about him, may hours together. ಆತನ ಬಗ್ಗೆ ಮಾತನಾಡಬೇಕಾದ್ರೆ ಅನೇಕ ಗಂಟೆ ಗಟ್ಟಲೆ ಆತನ ಕುರಿತಾಗಿ ಮಾತನಾಡಬಹುದು. In this theological world, there are volumes of books written in Old Testament about this prophet. ಆ ಪ್ರವಾದಿಯ ಹೆಸರಿನಲ್ಲಿ ಆತನ ಜೀವಿತದ ಮೇಲೆ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿವೆ. Wonderful servant of God. ಆತನು ಬಹಳ ಶಕ್ತಿಶಾಲಿಯಾದಂತ ದೇವರ ಪ್ರವಾದಿ. Today God is going to speak through the life of that prophet tomorrow to you. ಅಂತಹ ಪ್ರವಾದಿಯ ಜೀವಿತದಿಂದ ಕರ್ತನು ಇವತ್ತು ನಿನ್ನೊಟ್ಟಿಗೂ ನನ್ನೊಟ್ಟಿಗೂ ಮಾತನಾಡಲಿಕ್ಕಿದ್ದಾನೆ. God's method. ದೇವರ ವಿಧಾನಗಳು. In verse 3, ವಾಕ್ಯ 3ರಲ್ಲಿ ನಾವು ನೋಡ್ತೇವೆ, we see one single word there. ಇಲ್ಲಿ ಒಂದೇ ಒಂದು ಪದವನ್ನು ನಾವು ನೋಡ್ತೇವೆ, Depart. ಹೊರಡು. God is saying to prophet Elijah, depart. ಪ್ರವಾದಿಯಾದಂತ ಎಲಿಯನಿಗೆ ಹೋಗಿ ಹೇಳ್ತಾರೆ, ಹೋಗಿ ಅಡಗಿಕೋ. When God says, Elijah, you depart,
ಯಾವಾಗ ಪ್ರವಾದಿಯಾದಂತ ಎಲಿಯನಿಗೆ ಹೇಳ್ತಾರೆ ಹೋಗಿ ಅಡಗಿಕೋ ಎಂಬುದಾಗಿ, Elijah did not turn back and ask any questions to God. ಎಲಿಯನು ದೇವರೊಟ್ಟಿಗೆ ತಿರುಗಿ ಯಾವುದೇ ಪ್ರಶ್ನೆಯನ್ನ ಕೇಳಲಿಲ್ಲ. Elijah never bargained with God. ದೇವರೊಟ್ಟಿಗೆ ಯಾವುದೇ ಸಂವಾದಗಳನ್ನು ನಡೆಸಲಿಲ್ಲ. Elijah did not have any other choice. ಆತನಿಗೆ ಬೇರೆಯಾದಂತ ಯಾವುದೇ ಆಯ್ಕೆಗಳು ಇರಲಿಲ್ಲ. God said, ದೇವರು ಹೇಳಿದನು, Elijah moved, ಎಲಿಯನು ಹೊರಟನು, depart towards the east of Jordan. ನೀನು ಯೋರ್ದಾನ್ ಪುರವಾಗಿ ನೀನು ಹೊರಡು ಎಂಬುದಾಗಿ. Almighty God has chosen. ಸರ್ವಶಕ್ತನಾದಂತ ದೇವರು ಆಯ್ಕೆ ಮಾಡಿದ್ದು. Because he is the one who is going to feed him. ಯಾಕೆಂದರೆ ಸರ್ವಶಕ್ತನಾದಂತ ದೇವರು ಅದನ್ನು ಪೋಷಣೆ ಮಾಡ್ತಾನೆ. Whichever place God commands, we don't have any bothering about that. ಯಾವ ಸ್ಥಳಕ್ಕೆ ಕರೆದ್ರೇನು ಆತನಿಗೆ ಏನು ಚಿಂತೆ ಇಲ್ಲ. He has a method to feed his people. ಯಾಕೆಂದರೆ ದೇವರಿಗೆ ತನ್ನದೇ ಆದಂತ ವಿಧಾನಗಳಲ್ಲಿ ತನ್ನ ಪ್ರಜೆಗಳನ್ನು ಪೋಷಿಸುತ್ತಾನೆ. When God wants to use his methods, ಯಾವಾಗ ದೇವರು ತನ್ನ ವಿಧಾನಗಳನ್ನು ಆಯ್ಕೆ ಮಾಡುತ್ತಾನೋ, God wants his people to available for him. ದೇವರ ಮಕ್ಕಳು ತನಗೋಸ್ಕರವಾಗಿ ಕಾಯ್ದಿರಬೇಕೆಂಬುದಾಗಿ ದೇವರ ಆಲೋಚನೆ ಮಾಡ್ತಾರೆ. You should fit to receive his methods in your life. ಸ್ವೀಕಾರ ಮಾಡುವುದಕ್ಕಾಗಿ ನೀನು ಸಿದ್ಧನಿದ್ದರೆ ದೇವರ ಒದಗುವಿಕೆ ನಿನ್ನದಾಗುತ್ತದೆ. God asked him to depart to a place ದೇವರು ಒಂದು ಸ್ಥಳಕ್ಕೆ ಆತನನ್ನು ಹೊರಡು ಎಂಬುದಾಗಿ ಹೇಳುವಾಗ where he does not have any access to anything. ಅಲ್ಲಿ ಆತನಿಗೆ ಬೇರೆ ಯಾವುದಕ್ಕೆ ಸಹ ಇರಲಿಲ್ಲ, ಅವಕಾಶಗಳಿರಲಿಲ್ಲ. No access to ATM. ಅಲ್ಲಿ ಯಾವುದೇ ATM ಸೆಂಟರ್ ಇರಲಿಲ್ಲ. No access to supermarket. ಅಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳು ಇರಲಿಲ್ಲ. No access to vegetable market. ಅಲ್ಲಿ ಯಾವುದೇ ತರಕಾರಿ ಅಂಗಡಿಗಳಿಲ್ಲ. Or no access to a coffee day. ಅಲ್ಲಿ ಒಂದು ಕಾಫಿ ಕುಡಿಯಕ್ಕೂ ಕೂಡ ಜಾಗ ಇರಲಿಲ್ಲ. Elijah did not carry a credit card or debit card, or he did not move with Google Pay or a kind of phone pay. ಆತನ ಬಳಿಯಲ್ಲಿ ಹಣವೋ ಗೂಗಲ್ ಪೇ, ಜಿಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಂಥವು ಯಾವುಗಳನ್ನು ಹೊತ್ತು ಹೊರಟಿಲ್ಲ. He was sent to a place. ಆತನ ಒಂದು ಸ್ಥಳಕ್ಕೆ ಕರೆಯಲ್ಪಟ್ಟ. My dear friends, ನನ್ನ ಸ್ನೇಹಿತರೆ, who is the person sending Elijah? ಯಾವ ವ್ಯಕ್ತಿ ಎಲಿಯನನ್ನು ಅಲ್ಲಿಗೆ ಕಳಿಸುತ್ತಿದ್ದಾರೆ? Almighty God. ಸರ್ವಶಕ್ತನಾದಂತ He ದೇವರು. himself is saying, I am going to take care of you. ಆತನೇ ವಾಗ್ದಾನ ಮಾಡಿದಾನೆ, ನಾನು ನಿನ್ನನ್ನು ಪೂರೈಸುತ್ತೇನೆ, ಒದಗಿಸುತ್ತೇನೆ. God selected a place. ದೇವರು ಈಗಾಗಲೇ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. Look at that place. ಆ ಸ್ಥಳವನ್ನು ನೋಡಿ. He was not connected with 3G or 4G. ಅಲ್ಲಿ ಯಾವ 3G ನೆಟ್ವರ್ಕ್ 4G ನೆಟ್ವರ್ಕ್ ಸಹ ಇರಲಿಲ್ಲ. He was not following some social media. ಅಲ್ಲಿ ಯಾವ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಸಹ ಇರಲಿಲ್ಲ. He was not having an iPhone or a tablet. ಆತನ ಬಳಿಯಲ್ಲಿ ಒಂದು ಮೊಬೈಲ್ ಫೋನ್, ಟ್ಯಾಬ್ಲೆಟ್ ಯಾವುದೂ ಇರಲಿಲ್ಲ. The only access he was having was water that was flowing from the brook. ಅಲ್ಲಿದ್ದಂತ ಆತನಿಗೆ ಎಲ್ಲದರಲ್ಲಿ ಒಂದೇ ಒಂದೇನಂದ್ರೆ ಹಳ್ಳದಲ್ಲಿ ಹರಿಯುತ್ತಿದ್ದಂತ ಆ ನೀರು. God sending some food what he has promised. ದೇವರು ತನಗಾಗಿ ಆಜ್ಞಾಪಿಸಿದಂತ ಆಹಾರ. Eating, ಊಟ ಮಾಡುವುದು, drinking, ನೀರನ್ನು ಕುಡಿಯುವುದು, talking to God. ದೇವರೊಟ್ಟಿಗೆ ಮಾತನಾಡುವುದು. Eating, ತಿನ್ನುವುದು, drinking, ನೀರು ಕುಡಿಯುವುದು, talking to God. ದೇವರೊಟ್ಟಿಗೆ ಮಾತನಾಡುವುದು. What a wonderful thing. ಎಷ್ಟು ಅದ್ಭುತ ಅಲ್ವಾ? My dear friend, ನನ್ನ ಸ್ನೇಹಿತರೆ, when God said, Elijah, I'm going to take care of you through ravens, ಯಾವಾಗ ಎಲಿಯನಿಗೆ ಹೇಳಿದರು ನಾನು ನಿನ್ನನ್ನು ಪೋಷಣೆ ಮಾಡಲಿಕ್ಕಾಗಿ ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ, at this point we need to know some characteristics of these ravens. ಈ ಸಂದರ್ಭಗಳಲ್ಲಿ ಆ ಕಾಗೆಗಳ ಕುರಿತಾಗಿ, ಅದರ ಜೀವನದ ಕುರಿತಾಗಿ ನಾವು ಸ್ವಲ್ಪ ಓದಿಕೊಳ್ಳೋಣ. We cannot understand this sermon without studying something about ravens. ಈ ಧ್ಯಾನವನ್ನ ನಾವು ಈ ಕಾಗೆಗಳ ವಿಚಾರ ಇಲ್ಲದೆ ಮುಗಿಸುವುದು ಅಷ್ಟು ಚೆನ್ನಾಗಿರೋದಿಲ್ಲ. See, ravens are kinds of birds in a crow's family. ಅದು ಕಾಗೆಗಳ ಕುಟುಂಬದಲ್ಲಿ ಸೇರುವಂತ ಒಂದು ವಿಭಿನ್ನವಾದಂತ ಪಕ್ಷಿ. But there is little difference between crow and raven. ಆದರೆ ಈ ಕಾಗೆಗೂ ಮತ್ತು ಈ ರಾವೆನ್ ಎಂಬುದಾಗಿ ಹೇಳುವಂತ ಈ ಪಕ್ಷಿ ಸಂಕುಲಕ್ಕೂ ವ್ಯತ್ಯಾಸಗಳುಂಟು. The length of the raven is different and the length of the crow is different. ಕಾಗೆಗಳ ಉದ್ದಾಗಲ ಬೇರೆ, ರಾವೆನ್ ಎಂಬುದಾಗಿ ಕರೆಯಲ್ಪಡುವಂತ ಈ ಪಕ್ಷಿಯ ಉದ್ದಾಗಲಗಳು ಬೇರೆ. Both characteristics are very different. ಒಂದಕ್ಕೊಂದು ವಿಚಿತ್ರವಾದಂತ ಸ್ವಭಾವ. Ravens are intelligent birds. ಈ ಪಕ್ಷಿಗಳು ಬಹಳ ಬುದ್ಧಿಯುಳ್ಳ ಪಕ್ಷಿಗಳು. They have some interesting characters. ಅವುಗಳ ಜೀವಿತದಲ್ಲಿ ಬಹಳ ವಿಚಿತ್ರವಾದಂತ ಅಂಶಗಳುಂಟು. Ravens think
that they should get the food in the first try itself. ಆ ರ್ಯಾವೆನ್ಸ್ ಎನ್ನುವಂತ ಆ ಹಕ್ಕಿಗಳು ಮೊದಲನೇದಲ್ಲಿ ಅವು ತಮ್ಮ ಪಕ್ಷಿ ಆಹಾರವನ್ನು ಸಿಗಬೇಕೆಂಬುದಾಗಿ ಬೇಟೆ ಆಡ್ತವೆ. They can divert a fisherman and steal some fish. ಒಬ್ಬ ಮೀನುಗಾರ ತನ್ನ ಬಲೆ ಇಡ್ತಾ ಇದ್ದಾನಂದ್ರೆ ಆತನ ಗಮನವನ್ನ ಬೇರೆ ಕಡೆಗೆ ಜರುಗಿಸಬಲ್ಲಂತ ಅಷ್ಟು ಚಮತ್ಕಾರಿ ಪಕ್ಷಿ ಅದು. These ravens can imitate human speech also. ಅದು ಕೆಲವೊಮ್ಮೆ ಮಾನವ ಮಾತನಾಡುವಂತ ಮಾತುಗಳನ್ನು ಸಹ ಮಾತನಾಡಬಲ್ಲಂತ ಪಕ್ಷಿ ಎಂಬುದಾಗಿ. When two ravens goes, ಯಾವಾಗ ಈ ಎರಡು ರಾವೆನ್ ಎಂಬ ಹಕ್ಕಿಗಳು ಹೋಗ್ತಾವೋ, when they find some meat, ಅಲ್ಲಿ ಯಾವುದಾದ್ರೂ ಒಂದು ಮಾಂಸವನ್ನ ಕಂಡಾಗ one raven diverts the attention of that animal. ಒಂದು ಹಕ್ಕಿ ಆ ಪಕ್ಷಿಯ ಆ ಪ್ರಾಣಿಯ ಗಮನವನ್ನ ಬೇರೆ ಕಡೆಗೆ ಚಲಿಸುತ್ತೆ. And other raven takes away the meat. ಇನ್ನೊಂದು ಪಕ್ಷಿ ಬಂದು ಆ ಮಾಂಸವನ್ನ ಹತ್ತಿಕೊಂಡು ಹೋಗುತ್ತೆ. What I want to say at this point is, ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಬೇಕಾದದಿಷ್ಟೇ, ravens are the toughest animals. ಈ ರಾವೆನ್ಸ್ ಎನ್ನುವಂತ ಪಕ್ಷಿ ಕುಲ ಬಹಳ ವಿಚಿತ್ರವಾದಂತದ್ದು. They are fond in searching food. ಅವು ಆಹಾರವನ್ನು ಹುಡುಕುವುದಲ್ಲಿ ಪ್ರವೀಣವಾದಂತವುಗಳು. God commands these birds or ravens to take care of Elijah. ಇಂತಹ ಕಷ್ಟಕರವಾದಂತ ಇಂತಹ ಪಕ್ಷಿ ಕುಲವನ್ನ ದೇವರು ಎಲೀಯನಿಗೆ ಒದಗಿಸಿಕೊಡುವುದಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದ. We never see ravens are being used in the word of God. ನಾವು ರಾವೆನ್ ಅಂತ ಈ ಪಕ್ಷಿ ಹೆಸರನ್ನ ಸತ್ಯವೇದದಲ್ಲಿ ಕಾಣೋದಿಲ್ಲ. God used the toughest animal to feed Elijah. ಒಂದು ಕಠಿಣವಾದಂತ ಪಕ್ಷಿಯನ್ನ ದೇವ ಮನುಷ್ಯನ ಆಹಾರಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ. God turned the heart of that raven, and whatever the raven collected here and there asked to feed Elijah. ಕಠಿಣವಾದಂತ ಆ ಪಕ್ಷಿಯು ಅವರಿವರನ್ನ ಮರೆಮಾಚಿ ಕದ್ದಂತ ಆ ಆಹಾರವನ್ನ ಎಲೀಯನಿಗೆ ಒದಗಿಸಿಕೊಡ್ಲಿಕ್ಕಾಗಿ ದೇವರು ಆಜ್ಞಾಪಿಸಿದ್ದಾನೆ. This was God's method. ಇದು ದೇವರ ವಿಧಾನ. Elijah had no worries. ಎಲೀಯನಿಗೆ ಯಾವ ಚಿಂತೆ ಇರಲಿಲ್ಲ. The only job is eating morning breakfast and eating dinner. ಆತನಿಗಿದ್ದಂತ ಕೆಲಸ ಬೆಳಗಿನ ಉಪಹಾರ ಸೇವಿಸುವುದು, ಸಂಜೆಯ ಉಪಹಾರ ಸೇವಿಸುವುದು. God used unusual method to feed Elijah. ಎಲೀಯನಿಗೆ ಒದಗಿಸಿಕೊಡುವುದಕ್ಕಾಗಿ ದೇವರು ತನ್ನದೇ ಆದಂತ ವಿಧಾನಗಳನ್ನು ಉಪಯೋಗಿಸಿಕೊಂಡಿದ್ದರು. This method or this attempt is not an earthly attempt. ಈ ಪ್ರಯತ್ನ ಭೂಲೋಕದ ಪ್ರಯತ್ನ ಅಲ್ಲ. The earthly supply may stop away, ಈ ಭೂಲೋಕದ ಎಲ್ಲ ಪೂರೈಕೆಗಳು ನಿಲ್ಲಿಸಲ್ಪಟ್ಟಾಗ, but heavenly supply will never stop up. ಪರಲೋಕದ ಒದಗಿಸುವಿಕೆಯು ನಿಲ್ಲುವುದೇ ಇಲ್ಲ. It will continue. ಅದು ಪೂರೈಕೆ ಆಗುತ್ತಲೇ ಇರುತ್ತದೆ. Because who is the person who has taken initiative? ಯಾಕೆಂದರೆ ಯಾರು ಇದರ ಭಾರವನ್ನ ಹೊತ್ತಿದ್ದಾರೆ ಗೊತ್ತಾ? Who has called? ಯಾರು ಅದನ್ನ ಕರೆದನು ಗೊತ್ತಾ? Who has commanded? ಯಾರು ಅವುಗಳಿಗೆ ಆಜ್ಞಾಪಿಸಿದಾನೆ ಗೊತ್ತಾ? It's Almighty God. ಅದು ಸರ್ವಶಕ್ತನಾದಂತ ನಮ್ಮ ದೇವರು. He has his own methods to feed you. ಆತನಿಗೆ ತನ್ನದೇ ಆದಂತ ವಿಧಾನಗಳಲ್ಲಿ ನಿನ್ನನ್ನು ಪೋಷಿಸಬಲ್ಲನು. Today so many families are getting dried away. ಇವತ್ತು ಅನೇಕ ಕುಟುಂಬಗಳಲ್ಲಿ ಒಣಗಿ ಹೋಗಿದಂತ ಪರಿಸ್ಥಿತಿಗಳುಂಟು. From the last 2 months I am not able to get salary. ಕಳೆದ 2 ತಿಂಗಳುಗಳಿಂದ ಸಂಬಳ ಬರದೇ ಇರುವಂತ ಎಷ್ಟೋ ಕುಟುಂಬಗಳುಂಟು. Oh, I need to pay my EMIs. ಅಯ್ಯೋ, ನನ್ನ ಸಾಲವನ್ನು ನಾನು ತೀರಿಸಬೇಕು. I have lot of outstanding debt. ನಾನು ಸಾಲಗಾರನಿಗೆ ಏನೆಂಬುದಾಗಿ ಉತ್ತರ ಕೊಡ್ಲಿ? I don't have proper providence in my home. ನನ್ನ ಮನೆಯಲ್ಲಿ ಸರಕು ಸಾಮಾನುಗಳು ಇಲ್ಲವಲ್ಲ. My children are starving. ನನ್ನ ಮಕ್ಕಳು ಹಸಿವೆಯಿಂದ ಇದ್ದಾರೆ. How do I pay my children fees? ನಾನು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೇಗೆ ತಂದು ಕೊಡಲಿ? My dear friend, ನನ್ನ ಸ್ನೇಹಿತರೆ, I am just going to talk. I am talking about the God of Elijah today. ಪ್ರವಾದಿಯಾದಂತ ಎಲೀಯನ ದೇವರ ಕುರಿತಾಗಿ ಹೊತ್ತು ನಿನ್ನ ಜೊತೆ ಮಾತನಾಡ್ತಾ ಇದ್ದೇವೆ. During this time of COVID-19, ಈ ಕೋವಿಡ್-19 ಎಂಬಂತ ಇಂತಹ ಕಠಿಣ ಪರಿಸ್ಥಿತಿಗಳಲ್ಲಿ He wants you to trust Him for all the providence. ನೀವು ಆತನ ಕಡೆಗೆ ನೋಡಿ ಆತನಿಂದ ಪೂರೈಕೆಯನ್ನು ಪಡೆಯಬೇಕು. This is not a temporary providence. ಇದು ತಾತ್ಕಾಲಿಕವಾದಂತ ಒದಗಿಸುವಿಕೆ ಅಲ್ಲ. This is Almighty God who continues to provide you until the end. ನಿರಂತರವಾಗಿ ಒದಗಿಸಬಲ್ಲಂತ ಸರ್ವಶಕ್ತನಾದಂತ ದೇವರಿಂದ ಒದಗಿ ಬರುವಂತದ್ದು. He has His own methods. ಆತನಿಗೆ ತನ್ನದೇ ಆದಂತ ವಿಧಾನಗಳುಂಟು. You don't question about His method. ಆತನ ವಿಧಾನಗಳಿಗೆ ನೀನು ಪ್ರಶ್ನೆ ಮಾಡುವಂತ ಅಧಿಕಾರ You ಇಲ್ಲ. don't worry about His method. ಅದರ ಕುರಿತಾಗಿ ಆಲೋಚನೆ ಮಾಡಬೇಕಾದದಿಲ್ಲ. You don't worry about His plan for you. ಆತನು ನಿನಗಾಗಿಟ್ಟಿರುವಂತ ಯೋಜನೆಗಳ ಕುರಿತಾಗಿ ನೀನು ಆಲೋಚನೆ ಮಾಡಬೇಕಾದ
ಬೇಕಾಗಿಲ್ಲ. Only thing is get depart. ಒಂದನೇದಾಗಿ ಹೊರಡು, Move. ಹೊರಡು. March forward to the place where God shows to you. ದೇವರು ನಿನಗಾಗಿಟ್ಟಿರುವಂತ ಆ ಸ್ಥಳಕ್ಕೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಹೊರಡು. He has some special place for you. ಆತನು ನಿನಗೋಸ್ಕರವಾಗಿ ವಿಶೇಷವಾದ ಸ್ಥಳವನ್ನಿಟ್ಟಿದ್ದಾನೆ. When you go there, when you depart to that place, then you will experience God's power. ನಿನ್ನ ಹೆಜ್ಜೆಯನ್ನು ತೆಗೆದು ನೀನು ಹೊರಟಾಗ ಅಲ್ಲಿ ನಿನಗೆ ದೇವರ ಅನುಭವವಾಗುತ್ತದೆ. He will supply according to his riches to you. ಆತನ ತನ್ನ ಪರಲೋಕದ ಐಶ್ವರ್ಯದಿಂದ ತೆಗೆದು ನಿಧಿಯನ್ನು ನಿನಗೆ ಕೊಡುವನು. Can we give a big hand to Almighty God? ಸರ್ವಶಕ್ತನಾದಂತ ದೇವರಿಗೆ ನಾವು ಚಪ್ಪಾಳೆ ತಟ್ಟಿ ಗೌರವಿಸೋಣವೇ? God's method, that is. ಇದು ದೇವರ ವಿಧಾನ. Today he has a method for your family. ಈ ಹೊತ್ತು ನಿನ್ನ ಕುಟುಂಬಕ್ಕೆ ಆತನೊಂದು ವಿಧಾನವನ್ನಿಟ್ಟಿದ್ದಾನೆ. He has a method for your personal life. ಆತನು ನಿನ್ನ ವೈಯಕ್ತಿಕ ಜೀವಿತಕ್ಕೆ ಒಂದು ಕಾರಣವನ್ನಿಟ್ಟಿದ್ದಾನೆ. Elijah obeyed and departed. ಎಲಿಯನು ವಿಧೇಯನಾದನು, ಹೊರಟನು. If you obey and get departed, ನೀನು ವಿಧೇಯನಾಗಿ ಹೊರಡುವುದಾದರೆ you are going to see marvelous things. ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ನೋಡ್ಲಿಕ್ಕೆ ಸಾಧ್ಯ. You are going to experience supernatural miracles in your life. ನಿನ್ನ ಜೀವಿತದಲ್ಲಿ ಪ್ರಪಂಚಕ್ಕೆ ಅತೀತವಾದಂತ ಅದ್ಭುತಗಳನ್ನು ನೋಡ್ಲಿಕ್ಕೆ ಸಾಧ್ಯ. Today, if you depart according to the word of God, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನೀನು ಹೊರಟರೆ you are going to see heavenly supplies in a tremendous way. ಪರಲೋಕದಿಂದ ಒದಗಿ ಬರುವಂತದನ್ನ ನೀನು ಅದ್ಭುತವಾಗಿ ಕಾಣಬಲ್ಲೆ. People who believe these words, can I hear amen? ದೇವರ ವಾಕ್ಯಗಳನ್ನು ನಂಬುವಂತವರು ಆಮೇನ್ ಎಂಬುದಾಗಿ ನಾನು ಹೇಳುವುದನ್ನ ಕೇಳಲೆ. Let's go to the second point. ಎರಡನೇ ಕಾರಣಕ್ಕಾಗಿ ಹೋಗೋಣ. God's style. ಅದು ದೇವರ ಶೈಲಿ. God's style. ದೇವರ ಶೈಲಿ. We look at this word style in our circumstances very much. ನಮ್ಮ ಜೀವಿತದಲ್ಲಿ ಅನೇಕ ಕಡೆಗಳಲ್ಲಿ ನಾವು ಶೈಲಿಗಳನ್ನು ನೋಡಬಹುದು. Before knowing about what is God's style, ದೇವರ ಶೈಲಿಯನ್ನು ನೋಡೋದಕ್ಕಿಂತ ಮುಂಚೆ we need to know the meaning of the name of Elijah. ಎಲಿಯ ಎಂಬ ಹೆಸರಿನ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. Elijah is a prophet, that's everybody knows. ಎಲ್ಲರಿಗೆ ಗೊತ್ತಿರುವ ಹಾಗೆ ಆತನ ಪ್ರವಾದಿ. The meaning of his name is, ಆತನ ಹೆಸರಿನ ಅರ್ಥ ಗೊತ್ತಾ? my God is Yahweh. ನನ್ನ ದೇವರು ಯೆಹೋವನೆಂಬುದಾಗಿ. My dear friends, ನನ್ನ ಸ್ನೇಹಿತರೆ, Elijah departed, ಎಲಿಯನು ಹೊರಟನು. but now he has a style. ಆದರೆ ಈಗೊಂದು ಶೈಲಿ ಇದೆ. Now God, how he is going to take care of Elijah? ಹೇಗೆ ದೇವರು ಎಲಿಯನನ್ನು ನೋಡಿರಬಹುದು? What is his style? ಆತನ ಶೈಲಿ ಯಾವುದಾಗಿರಬಹುದು? Elijah did not ask God, Lord, what you are going to do for me? ಎಲಿಯನು ದೇವರ ಬಳಿಯಲ್ಲಿ ಕೇಳಿಲ್ಲ, ದೇವರೇ ನನಗೋಸ್ಕರವಾಗಿ ಏನಿಟ್ಟಿದೀಯಾ? What is the method and what is the style you are going to do for me? ಯಾವ ಯಾವ ಯೋಜನೆಗಳನ್ನಿಟ್ಟು ನನ್ನನ್ನು ಪೋಷಿಸಬಲ್ಲೆ ಎಂದು ಕೇಳಲಿಲ್ಲ. When God said to Elijah, you depart, ಎಲಿಯನ್ನೇ ಹೊರಡು ಎಂಬುದಾಗಿ ದೇವರು ಹೇಳುವಾಗ just moved like that. ಹಾಗೆ ಆತನು ಎದ್ದು ಹೊರಟನೆಂಬುದಾಗಿ, Just moved like that. ಎದ್ದು ಹೊರಟನೆಂಬುದಾಗಿ. Our God is expecting people who can trust and fit into his style. ನನ್ನ ದೇವರು ಎಂತಹ ದೇವರೆಂದರೆ ಆತನ ಯೋಜನೆಗೆ ಅನುಗುಣವಾಗಿ ವೈಯಕ್ತಿಕವಾಗಿ ಆ ವಾಗ್ದಾನಗಳಲ್ಲಿ ಸಿಕ್ಕಬೇಕು. You have your own style, God has his own style. ನಿನಗೆ ನಿನ್ನದೇ ಆದಂತ ಶೈಲಿ ಉಂಟು, ದೇವರಿಗೆ ತನ್ನದೇ ಆದಂತ ಶೈಲಿ ಉಂಟು. My first question is, ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳ್ತೇನೆ, why God did not send prophet Elijah to his own people? ಯಾಕೆ ಎಲಿಯನನ್ನ ತನ್ನ ಜನರ ಬಳಿಗೆ ಕಳಿಸ್ಲಿಲ್ಲ? Why God did not send to some village? ಯಾಕೆ ಒಂದು ಹಳ್ಳಿ ಕಡೆಗೆ ಕಳಿಸ್ಲಿಲ್ಲ? Why did not God send to the other part of the Israel? ಅಥವಾ ಇಸ್ರಾಯೇಲ್ ಜನರ ಬೇರೆ ಜಾಗಕ್ಕೆ ಯಾಕೆ ಕಳಿಸ್ಲಿಲ್ಲ? God sent him into an isolation. ಆತನು ಜನರು ಯಾರು ನಡವಳಿಕೆ ಆಗದೇ ಇರುವಂತ ಒಂದು ಪ್ರತ್ಯೇಕವಾದಂತ ಸ್ಥಳಕ್ಕೆ ಕಳಿಸ್ತಾ ಇದ್ದಾನೆ. If I wanted to put this word according to today's situation, ಈ ಹೊತ್ತಿನ ಸಂದರ್ಭಗಳಲ್ಲಿ ನಾನು ಇದನ್ನ ತರಬೇಕಂದ್ರೆ we can say wilderness quarantine. ಇದು ಹೇಗೆ ಅಂದ್ರೆ ಮರಳುಗಾಡಿನಲ್ಲಿ ಏಕಾಂತತೆ. Wilderness quarantine. ಮರಳುಗಾಡಿನಲ್ಲಿ ಒಂದು ಏಕಾಂತತೆ. You cannot speak to anybody. ಯಾರ ಹತ್ರ ಮಾತಾಡಕ್ಕಾಗಲ್ಲ. Nobody is there to speak to you. ಯಾರೊಟ್ಟಿಗೆ ನೀವು ಮಾತನಾಡ್ಲಿಕ್ಕೂ ಆಗಲ್ಲ. You cannot access to anything. ನಿಮಗೆ ಏನು ಅವಕಾಶಗಳಿಲ್ಲ. Only thing is, ಒಂದೇ ಒಂದು you need to ಅವಕಾಶ, get fit into God's style. ದೇವರ ಶೈಲಿಗೆ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳುವುದು. Our God plans something unusual and he loves to bring something marvelous out of that unusual. ದೇವರ ವಿಧಾನಗಳು
ಬಹಳ ವಿಭಿನ್ನವಾದಂಥದ್ದು, ಅದರಲ್ಲಿ ಆತನ ಪರಲೋಕದಿಂದ ಒದಗಿಸುವುದನ್ನು ನಾವು ನೋಡ್ತೇವೆ. When God said to Elijah, Elijah, you depart. ಎಲಿಯರಿಗೆ ಹೇಳ್ತಾರೆ ಎದ್ದು ಹೊರಡು ಎಂಬುದಾಗಿ. Elijah, when God said, I have commanded ravens, ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ. Elijah did not have any questions. ಎಲಿಯನು ಒಂದು ಪ್ರಶ್ನೆಯನ್ನು ಸಹ ಕೇಳಲಿಲ್ಲ. Elijah did not ask how they are going to get food for me. ದೇವರೇ, ಕಾಗೆ ನನಗೆ ಹೇಗೆ ತಂದು ಕೊಡುತ್ತೆ ಎಂಬುದಾಗಿ ಕೇಳಿಲ್ಲ. He never had any other questions. ಆತನಿಗೆ ಬೇರೆ ಯಾವ ಪ್ರಶ್ನೆ ಇರಲಿಲ್ಲ. He just trusted the style of God. ದೇವರ ಶೈಲಿಯನ್ನು ಅರ್ಥ ಮಾಡಿಕೊಂಡನು. My dear friends, ನನ್ನ ಸ್ನೇಹಿತರೆ, see, what is God's style? ದೇವರ ಶೈಲಿ ಎಂತಹುದು? Let me tell you one thing. ನಾನೊಂದು ವಿಷಯವನ್ನು ನಿಮಗೆ ಹೇಳ್ತೇನೆ. When God plans something, He plans in a different way. ದೇವರು ನಿಮಗೋಸ್ಕರವಾಗಿ ಯೋಜನೆಯನ್ನಿಟ್ಟಾಗ ಅದು ಎಲ್ಲದಕ್ಕಿಂತಲೂ ವಿಭಿನ್ನವಾಗಿರ್ತದೆ. The term ravens we can see in a plural word. ರಾವೆನ್ಸ್ ಎಂಬುದಾಗಿ, ಕಾಗೆಗಳು ಎಂಬುದಾಗಿ ಹೇಳುವಾಗ ಅದು ಬಹುಪದವಾಗಿರ್ತದೆ. It's not one raven. ಅದು ಒಂದು ಪದವಲ್ಲ. God is saying ravens. ಅದು ಬಹುವಚನದ ರಾವೆನ್ಸ್ ಎಂಬುದಾಗಿ ಹೇಳುವ ಹಕ್ಕಿಗಳು. Maybe a group of ravens. ಒಂದು ವೇಳೆ ಹಕ್ಕಿಗಳ ಗುಂಪಾಗಿರಬಹುದು. Maybe the first day he would have commanded to some raven. ಒಂದು ವೇಳೆ ಮೊದಲನೇ ದಿವಸ ಕೆಲವು ಪಕ್ಷಿಗಳಿಗೆ ಹೇಳಿರಬಹುದು. Maybe second evening he would have commanded some other raven. ಅಥವಾ ಮೊದಲನೇ ದಿವಸದ ಸಂಜೆ ಬೇರೊಂದು ಪಕ್ಷಿಗಳಿಗೆ ಆತನು ಆಜ್ಞಾಪಿಸಿದಿರಬಹುದು. We don't know, but something is happening in this text. ಆದರೆ ನಮಗೆ ಅರ್ಥ ಆಗದೇ ಇರುವಂತ ಯಾವುದೋ ಒಂದು ಈ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. See, when the whole land of Israel is getting dried, ಇಡೀ ಇಸ್ರಾಯೇಲ್ ದೇಶ ಒಣಗಿ ಹೋಗ್ತಾ ಇರುವಂತ ಸಂದರ್ಭ, ravens are very intelligent birds, go and seek different kinds of meat. ಈ ಹಕ್ಕಿಗಳು ಬಹಳ ಬುದ್ಧಿಯುತವಂತದ್ದು, ಹೋಗಿ ಅವು ಮಾಂಸಗಳನ್ನು ಆಯ್ಕೆ ಮಾಡಿ ತಂದು ಕೊಡ್ತಾ ಇದೆ. For example, if 10 ravens come in the morning, ಒಂದು ವೇಳೆ 10 ಹಕ್ಕಿಗಳು ಬೆಳಗ್ಗೆ ಬಂದಿದ್ರೆ, Elijah may get 5 or 6 or 7 kinds of different meat. ಒಂದು ವೇಳೆ 5 ತರನಾದದ್ದು, 6 ತರನಾದದ್ದು, 10 ತರನಾದಂತ ವಿಚಿತ್ರ ಮಾಂಸಗಳು ಸಿಕ್ಕಿರಬಹುದು. When everyone out in the Israel are struggling for food, ಇಸ್ರಾಯೇಲರ ಪ್ರತಿಯೊಂದೊಂದು ಕುಟುಂಬದಲ್ಲಿ ಆಹಾರ ಇಲ್ಲದೆ ಇದ್ರೆ, ಒದ್ದಾಡ್ತಾ ಇದ್ರೆ, Elijah is eating chicken grill. ಎಲೈಜನು ಆತನು ಚಿಕನ್ ಗ್ರಿಲ್ ಅನ್ನು ತಿಂತಾ ಇದ್ದಾರೆ. Elijah is eating mutton grill. ಆತನು ಮಟನ್ ಎಂಬುದಾಗಿ ಊಟವನ್ನು ಮಾಡ್ತಾ ಇದ್ದಾರೆ. Oh, roast one. ಅದು ಚೆನ್ನಾಗಿ ಹುರಿದಿರುವಂತದ್ದು ಕೂಡ ಆಗಿರಬಹುದು. Different kind of meat. ಬಹಳ ಬಹಳ ವಿಚಿತ್ರವಾದಂತ ಮಾಂಸಾಹಾರ. Because the ravens, when they search, whatever the meat is available, they bring that meat to Elijah. ಯಾಕೆಂದರೆ ಈ ಹಕ್ಕಿಗಳು ಹೋಗಿ ಹುಡುಕುವಾಗ ಆ ಯಾವ ಮಾಂಸ ಸಿಕ್ತದೋ ಅದನ್ನು ತಂದು ಎಲಿಯನಿಗೆ ಕೊಡ್ತಾ ಇದೆ. Look at my dear friends, look at this word. ನನ್ನ ಸ್ನೇಹಿತರೆ, ವಾಕ್ಯಗಳನ್ನು ಓದಿ. I was wondering, ನನಗೆ ಬಹಳ ಆಶ್ಚರ್ಯ ಆಯಿತು. if God would have provided 6 months food for Elijah, how it would have been. ಒಂದು ವೇಳೆ 6 ತಿಂಗಳು ಇವುಗಳ ಕೂಡ ಆಹಾರವನ್ನು ಒದಗಿಸಿದ್ರೆ ಹೇಗಿದ್ದಿದೆ? See, that's not God's style. ಅದು ದೇವರ ಶೈಲಿ ಅಲ್ಲ. God's style is every time it's fresh for us. ಪ್ರತಿ ದಿನವೂ ಹೊಸದಾಗಿ ಒದಗಿಸುವಂತದ್ದು ದೇವರ ಕೃಪೆ. He wants your heart not to faint, to have faith from morning till evening. ನಿನ್ನ ಹೃದಯ ಬೆಳಗಿನಿಂದ ಸಂಜೆಯವರೆಗೆ ಮತ್ತಾಗಿರುವಂತದಕ್ಕಾಗಿ ಅಲ್ಲ. He wants Elijah to keep on trusting in him. ದೇವರ ಕುರಿತಾಗಿ ಪ್ರತಿ ದಿವಸವೂ ಹುಡುಕುವಂತೆ, ನಂಬುವಂತೆ ಮಾಡುವಂತದ್ದು. Oh, some ravens brought some bread and some meat in the morning. ಕೆಲವು ಹಕ್ಕಿಗಳು ಆತನಿಗೆ ರೊಟ್ಟಿಯನ್ನು ತಂದುಕೊಟ್ಟು ಆತನು ತಿಂದಿರಬಹುದು. Elijah did not worry, what's going to happen to me in the evening. ಸಂಜೆಗೆ ಏನಾಗುತ್ತೆ, ಸಂಜೆಗೆ ಯಾವ ತರ್ತಾರೆ ಎಂಬುದಾಗಿ ಆಲೋಚನೆ ಮಾಡಲಿಲ್ಲ. Am I going to get food today evening? ಸಂಜೆಗೆ ಬರುತ್ತಾ ಬರಲ್ವಾ ಅನ್ನೋದರ ಕುರಿತಾಗಿ ಆಲೋಚನೆ ಮಾಡಲಿಲ್ಲ. What if God would have given me food maybe like for 2 or 3 days at least? ಒಂದು ವೇಳೆ 2-3 ದಿವಸಕ್ಕೆ ಶೇಖರಣೆ ಮಾಡುವಷ್ಟು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಕೊಂಡಿಲ್ಲ. That's not God's style. ಇದೆಲ್ಲ ದೇವರ ಶೈಲಿ ಅಲ್ಲ. What you need, He will provide you. ನಿನಗೆ ಬೇಕಾದಂತದ್ದು ಆ ಸಮಯದಲ್ಲಿ ಕೊಡಲ್ಪಡ್ತದೆ. What is your need, He will provide you. ನಿನ್ನ ಅಗತ್ಯತೆ ಏನು, ಅದಕ್ಕೆ ತಕ್ಕನಾಗಿ ಕೊಡಲ್ಪಡ್ತದೆ. Why are you crying? What are your tears? He will answer that. ನಿನ್ನ ಕಣ್ಣೀರಿನ ಹನಿಗಳೇನು, ಯಾವುದಕ್ಕಾಗಿ ಅಳುತ್ತಾ ಇದೀಯಾ, ಅದಕ್ಕೆ ಉತ್ತರವನ್ನು ದೇವರು ಕೊಡ್ತಾ ಇದ್ದಾನೆ. Elijah did not worry about anything.
anything. ಎಲಿಯನು ಯಾವುದರ ಕುರಿತಾಗಿ ಆಲೋಚನೆ ಮಾಡಲಿಲ್ಲ. He is the one who called me. He is going to take care of me. ಆತನೇ ಕರೆದಾತನು, ಆತನು ನಂಬಿಗಸ್ತನು. God's style is providing fresh every time he meets you. ದೇವರ ಶೈಲಿ ಪ್ರತಿನಿತ್ಯವೂ ಹೊಸದಾಗಿ ಕೊಡುವಂತದ್ದು. Because the food is not connected with earthly food, but the food is connected with heavenly supply. ಯಾಕೆಂದರೆ ಭೂಲೋಕದಿಂದ ತಂದು ಕೊಡುವಂತದ್ದಲ್ಲ, ಈ ಆಹಾರವು ಒದಗಿಸಿಕೊಡುವಂತೆ ಪರಲೋಕದಿಂದ God's style. ದೇವರ ಶೈಲಿ. We are just keep on meditating upon this. ನಾವು ದೇವರ ಧ್ಯಾನವನ್ನು ಮುಂದುವರಿಸುತ್ತಾವಿದ್ದೇವೆ. When the people of Israel was traveling in the wilderness, ಇಸ್ರಾಯೇಲ್ ಜನರು ಅರಣ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿರುವಾಗ God fed them for 40 years. ದೇವರು 40 ವರ್ಷಗಳ ಕಾಲ ಅವರಿಗೆ ಆಹಾರವನ್ನು ಕೊಟ್ಟನು. Every time God providing, it was a fresh food. ಪ್ರತಿ ದಿನವೂ ಹೊಸದಾಗಿ. God don't wanted them to wait and have old food. ದೇವರು ಹಳಸಿದನ್ನ ಇಟ್ಟುಕೊಂಡು ತಿನ್ನುವುದಕ್ಕಾಗಿ ಆತನಿಗೆ ಇಷ್ಟ ಇರಲಿಲ್ಲ. See, God's style is pouring out a fresh thing into everybody's heart. ದೇವರ ಶೈಲಿ ಏನೆಂದರೆ ಪ್ರತಿದಿನವೂ ಹೊಸದಾಗಿ ಕೊಡುವಂತದ್ದು. God wants someone to trust him. ದೇವರು ಆತನನ್ನು ನಂಬುವುದನ್ನು ಮಾತ್ರ ಎದ್ದು ನೋಡ್ತಾರೆ. Oh, I am dried up. ಅಯ್ಯೋ, ನಾನು ಒಣಗಿ ಹೋಗಿದ್ದೇನೆ, I don't have anything. ನನ್ನಲ್ಲಿ ಏನೂ ಇಲ್ಲ, My oil is running out. ನನ್ನ ಮನೆಯಲ್ಲಿ ಎಣ್ಣೆ ಖಾಲಿ ಆಗ್ತಾ ಇದೆ, My wheat is running out. ನಮ್ಮ ಮನೆಯಲ್ಲಿ ಮಾಂಸವು ಒಣಗಿ ಹೋಗ್ತಾ ಇದೆ. But he has a style for you. ಆದರೆ ನಿನಗೋಸ್ಕರವಾಗಿ ಒಂದು ಒದಗಿಸುವುದಿದೆ. He has a method for you. ಆತನು ನಿನಗೋಸ್ಕರವಾಗಿ ಒಂದು ವಿಧಾನವನ್ನು ಇಟ್ಟಿದ್ದಾನೆ. That method and style is heavenly style. ಆ ವಿಧಾನ ದೇವರ ವಿಧಾನ. You no need to carry anything. ನೀನು ಏನನ್ನು ಹೊತ್ತುಕೊಳ್ಳುವಂತ ಅವಶ್ಯಕತೆ ಇಲ್ಲ. You no need to worry about anything. ನೀನು ಯಾವುದರ ಕುರಿತಾಗಿ ಆಲೋಚಿಸುವ ಅವಶ್ಯಕತೆ ಇಲ್ಲ. Only God will take care of everything. ಒಂದೇ ಒಂದು, ದೇವರು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ ಎನ್ನುವಂಥದ್ದು. Can I hear amen? ಆಮೇನ್. People who trust God, can I hear amen? ದೇವರನ್ನು ನಂಬುವಂತವರು ಆಮೇನ್ ಎಂಬುದಾಗಿ ಹೇಳಲ್ವಾ? Let me finish this word of God with the last point. ಕೊನೆಯ ಅಂಶವನ್ನ ಹೇಳಿ ಮುಗಿಸ್ಲಿಕ್ಕಿದ್ದೇವೆ. God's design. ಅದು ದೇವರ ವಿನ್ಯಾಸ. God's design. ದೇವರು ರೂಪಿಸಿದಂತ ವಿನ್ಯಾಸ. What a wonderful God we have. ಎಷ್ಟು ಅದ್ಭುತವಾದಂತ ದೇವರು ನಮಗಿದ್ದಾನೆ. Whatever the plan he has, he designs in his own ways. ಆತನು ಇಟ್ಟಿರುವಂತ ಆಲೋಚನೆಗಳನ್ನ ವಿನ್ಯಾಸವಾಗಿ ರೂಪಿಸುತ್ತಾನೆ. His own style. ತನ್ನದೇ ಆದಂತ ವಿಧಾನದಲ್ಲಿ. See, when we see the word design, the word design is the terminology used by some professionals. ಶೈಲಿ ಎನ್ನುವಾಗ ಹೇಳುವಾಗ ಅಧಿಕಾರಪೂರ್ವಕವಾಗಿ ಯಾರು ಅದನ್ನ ಪದೇ ಪರಿಣಿತರಾಗಿ ಮಾಡ್ತಾ ಇರ್ತಾರೋ ಅವರ ಕೈಯಿಂದ ನಿರ್ಮಿತವಾದಂತ ಮಾತು. For example, like engineers, ಉದಾಹರಣೆಯಾಗಿ ಇಂಜಿನಿಯರ್ಗಳು, ಫ್ಯಾಷನ್ ಡಿಸೈನರ್ಸ್, ಅವರು ನವೀನವಾಗಿ ಉಡುಪುಗಳನ್ನು ಸಿದ್ಧ ಮಾಡುವಂತವರು, ಆರ್ಕಿಟೆಕ್ಟ್ಸ್, ಅವರು ಮನೆಗಳನ್ನ ಕಟ್ಟುವಂತವರು. You give a piece of cloth to a fashion designer. ಒಂದು ಬಟ್ಟೆಯ ತುಂಡನ್ನು ನೀವು ಆ ಫ್ಯಾಷನ್ ಡಿಸೈನರ್ಗೆ ಕೊಡಿ. He will design it in such a way and give to you so that it can fit to you. ಆತನು ನಿಮಗೆ ಹೋಲುವಂತ ರೀತಿಯಲ್ಲಿ ಸರಿಯಾದಾಗಿ ಮಾರ್ಪಡಿಸಿ ಕೊಟ್ಟಿರ್ತಾನೆ. God, in the same way, God has a master plan for prophet Elijah. ಅದೇ ವಿಧಾನವಾಗಿ ಪ್ರವಾದಿಯಾದಂತ ಎಲಿಯನ ಕುರಿತಾಗಿ ಆತನಿಗೆ ಒಂದು ಆಲೋಚನೆ ಇದೆ. He designed something new. ಆತನಿಗಾಗಿ ಒಂದು ಹೊಸದಾಗಿ ಆಲೋಚನೆ ಇಟ್ಟಿದ್ದಾನೆ. He designed that brook for Elijah. ಆ ಹಳ್ಳವನ್ನು ಎಲಿಯನಿಗೋಸ್ಕರವಾಗಿ ವಿನ್ಯಾಸ ಮಾಡಿದ್ದಾನೆ. He designed ravens for Elijah. ಆ ಕಾಗೆಗಳನ್ನು ಎಲಿಯನಿಗೋಸ್ಕರವಾಗಿ ವಿನ್ಯಾಸಿಸಿದ್ದಾನೆ. He designed some fresh food for Elijah. ಎಲಿಯನಿಗೋಸ್ಕರವಾಗಿ ಹೊಸದಾಗಿ ತಯಾರಿಸಲ್ಪಡುವಂತ ಊಟವನ್ನು ಸಿದ್ಧ ಮಾಡಿದ್ದಾನೆ. Every morning, ಪ್ರತಿ ಉದಯ ಕಾಲ a fresh food and a new food. ಹೊಸ ಊಟ, ವಿಚಿತ್ರವಾದಂತ ಊಟ. Every time Elijah did not get bored by eating the same meat. ಒಂದೇ ಊಟ ತಿಂದು ಎಲಿಯನಿಗೆ ಬೇಜಾರಾಗಲಿಲ್ಲ. Oh, ravens went in hunting for different meat and brought fresh meat for Elijah. ಆ ಕಾಗೆಗಳು ಹುಡುಕಿ ವಿಚಿತ್ರವಾದಂತ ಮಾಂಸಾಹಾರವನ್ನ ಪ್ರತಿನಿತ್ಯ ತಂದು ಕೊಡ್ತಾ ಇದ್ದವು. I think if Elijah was eating a single kind of meat, I guess that he would have really complained in the text. ಒಂದು ವೇಳೆ ಎಲಿಯನಿಗೆ ಒಂದೇ ಆಹಾರವನ್ನು ಕೊಡ್ತಾ ಇದ್ರೆ ಆತನು ಬೇಜಾರಾಗಿ ಹೇಳಿರಬಹುದೇನೋ. Elijah did not have any complaints. ಎಲಿಯನು ಒಂದು ಕಂಪ್ಲೇಂಟ್ ಕೂಡ ಮಾಡಲಿಲ್ಲ.
God would have commanded different ravens different day. ಪ್ರತಿದಿನ ವಿಧವಾದಂತ ಕಾಗೆಗಳಿಗೆ ಆಜ್ಞಾಪಿಸ್ತಾ ಇದ್ದನು. Oh, rest of the people in Israel don't have enough food to eat. ಇಡೀ ಇಸ್ರಾಯೇಲ್ ದೇಶದಲ್ಲಿ ಊಟ ತಿನ್ಲಿಕ್ಕೂ ಇಲ್ಲ ಅವರಿಗೆ. But the person who put trust in the Almighty God is eating non-veg every day. ಆದರೆ ದೇವರಲ್ಲಿ ವಿಶ್ವಾಸ ಮಾಡುವಂತ ವ್ಯಕ್ತಿಯು ಪ್ರತಿದಿನ ಮಾಂಸಾಹಾರವನ್ನು ಊಟ ಮಾಡ್ತಾ ಇದ್ದಾರೆ. My dear friends, ನನ್ನ ಸ್ನೇಹಿತರೆ, there is something to learn here. ಇಲ್ಲಿ ನಾವು ಹೊಸದಾಗಿ ಒಂದು ಕಲಿಯಬೇಕಾದಂತಿದೆ. God has special designs for every family. ದೇವರು ಪ್ರತಿಯೊಂದು ಕುಟುಂಬಕ್ಕೆ ಒಂದೊಂದು ವಿನ್ಯಾಸವನ್ನು ರೂಪಿಸಿದ್ದಾನೆ. You need to fit into his design. ಆತನ ಶೈಲಿಯಲ್ಲಿ ನಾವು ಕರೆಕ್ಟ್ ಆಗಿ ಫಿಟ್ ಆಗ್ಬೇಕಷ್ಟೇ. My dear friends, ನನ್ನ ಸ್ನೇಹಿತರೆ, this is the time of COVID-19. ಇದು ಕೋವಿಡ್-19 ಕಾಲ. People are suffering like anything. ಜನರು ಹೇಗೆ ನಡುಗುತ್ತಾ ಇದ್ದಾರೆ ಗೊತ್ತಾ? Some people think if you have little food, that's enough. ಸ್ವಲ್ಪ ಆಹಾರ ಇದ್ರೆ ಸಾಕು ಅನ್ಕೊಂತಾ ಇದ್ದಾರೆ. But at that time, ಆದರೆ ಆ ಸಂದರ್ಭಗಳಲ್ಲಿ what happens when somebody supplies you with rich mineral food? ಯಾರಾದರೂ ನಿಮಗೆ ಅತ್ಯುತ್ತಮವಾದಂತ ಆಹಾರವನ್ನು ಪ್ರತಿನಿತ್ಯ ಒದಗಿಸಿಕೊಟ್ರೆ ಹೇಗಿರುತ್ತೆ? There was a famine in Israel. ಇಸ್ರಾಯೇಲ್ ದೇಶದಲ್ಲೆಲ್ಲ ಕ್ಷಾಮ. No rain or no dew. ಮಳೆ ಇಲ್ಲ, ಮಂಜಿನ ಹನಿಯೂ ಇಲ್ಲ. Animals did not have pasture to eat. ಅಲ್ಲಿರುವಂತ ಹಸುಗಳಿಗೂ ಆಹಾರ, ಹುಲ್ಲು, ಮೇವು ಕೂಡ ಇಲ್ಲ. But Elijah had everything to do. ಆದ್ರೆ ಎಲಿಯನಿಗೆ ಎಲ್ಲವೂ ಇತ್ತು. Elijah, because the supply was not from the earth, but it's from ಯಾಕೆಂದ್ರೆ heaven. ಭೂಲೋಕದಿಂದ ಒದಗಿಸಲ್ಪಡುವಂತದಲ್ಲ, ಅದು ಪರಲೋಕದಿಂದ ಒದಗಿಸಲ್ಪಡುವಂತದ್ದು. That's the design. ಅದು ದೇವರ ಶೈಲಿಯಾಗಿದೆ. That's the method. ಅದು ದೇವರ ಕಲ್ಪನೆಯಾಗಿದೆ. That's the style. ಅದು ದೇವರ ವಿನ್ಯಾಸವಾಗಿದೆ. Today we are in different phase of life. ಈ ಹೊತ್ತು ನಮ್ಮ ಜೀವನದ ಒಂದು ಭಾಗಕ್ಕೆ ಬಂದು ನಿಂತಿದ್ದೇವೆ. Some people are struggling without anything. ಕೆಲವರಿಗೆ ಏನೂ ಇಲ್ಲ. Everything has got dried up. ಪ್ರತಿಯೊಂದು ಒಣಗಿ ಹೋಗಿದಂತ ಅನುಭವ. But at this time, ಆದ್ರೆ ಈ ಸಂದರ್ಭದಲ್ಲಿ how God is going to meet this heavenly supplies into your life? ಹೇಗೆ ದೇವರು ತನ್ನ ಪರಲೋಕದಿಂದ ನಿನ್ನ ಕುಟುಂಬಕ್ಕಾಗಿ ಪೂರೈಸುತ್ತಾನೆ? The man of God experienced that. ಪರ್ವಾದಿಯಾದಂತ ಎಲಿಯನ ಇದರ ಅನುಭವವನ್ನು ಪಡೆದನು. Elijah got it. ಎಲಿಯನಿಗೆ ಈ ಅನುಭವ ಸಿಕ್ಕಿತು. The supply did not get stopped. ಆತನಿಗೆ ಒದಗಿಸುವಂತ ಪೂರೈಕೆ ನಿಲ್ಲಿಲ್ಲ. Because this is not heavenly supply. ಯಾಕೆಂದರೆ ಇದು ಭೂಲೋಕದಂತ ಒದಗಿಸುವಂತದಲ್ಲ. This supply is from heavenly supply. ಇದು ಪರಲೋಕದಿಂದ ಒದಗಿಸಿದಂತ ಪೂರೈಕೆ. My dear friends, ನನ್ನ ಸ್ನೇಹಿತರೆ, living as a Christian, we have lot of challenges. ಕ್ರೈಸ್ತರಾಗಿ ಜೀವಿಸುವಂತ ನಮಗೆ ಅನೇಕ ಸಂಕಷ್ಟಗಳು ಎದುರಾಗಬಹುದು. We are not like the people who are outside the world. ನಾವು ಇತರರ ಜನಾಂಗಗಳಂತೆ ಅಲ್ಲ. We are the people who have Christ inbuilt in us. ಯಾಕೆಂದರೆ ನಮ್ಮೊಳಗೆ ಇರುವಾತನು ಅದನ್ನು ಸಜೀವವುಳ್ಳಂತ ದೇವರಾಗಿದ್ದಾನೆ. When the outside world people are depressed, we need to stand firm and look to God. ಜನ ಎಲ್ಲ ನಿರಾಸರಾಗಿರುವಾಗ ನಾವು ನಿರೀಕ್ಷೆ ಉಳ್ಳಂತವರಾಗಿರಬೇಕು. My dear friends, ನನ್ನ ಸ್ನೇಹಿತರೆ, this is a promise what God is saying to you today. ಈ ಹೊತ್ತು ಈ ವಾಗ್ದಾನವನ್ನು ದೇವರು ನಿನ್ನ ಕುಟುಂಬಕ್ಕೆ ಕೊಡ್ತಾ ಇದ್ದಾನೆ. In midst of all this COVID-19, ಈ ಕೋವಿಡ್-19 ಮಧ್ಯದಲ್ಲಿ ನಿನಗೆ ಕೊಡುವಂತ ಮಾತು, in midst of all your salaries is lost, ನಿನ್ನ ಸಂಬಳಗಳು ನಿಂತು ಹೋದಂತ ಸಂದರ್ಭಗಳಲ್ಲಿಯೂ ಸಹ, in midst of all the dryness, ಎಲ್ಲ ಒಣಗಿ ಹೋದಂತ ಸಂದರ್ಭಗಳಲ್ಲಿಯೂ ಸಹ, I am going to take care of you. ದೇವರು ಹೇಳುವಂತದ್ದು, ನಾನು ನಿನ್ನನ್ನು ಪೋಷಿಸುತ್ತೇನೆ, I am going to feed you. ನಾನು ನಿನಗೆ ಪೂರೈಸುತ್ತೇನೆ. The same God who told to Elijah is talking to you today. ಎಲಿಯನೊಟ್ಟಿಗೆ ಮಾತನಾಡಿದಂತ ಅದೇ ದೇವರು ಇವತ್ತು ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದಾನೆ. You can say, I don't have anything, ನೀನು ಹೇಳಬಹುದು, ನನಗೆ ಏನೂ ಇಲ್ಲ. but still you depart. ಆದರೂ ನೀನು ಎದ್ದು ಹೊರಡು. Still you depart. ಆದರೂ ಎದ್ದು ಹೊರಡು. He can command anything. ನೀನು ಯಾವುದಕ್ಕಾದ್ರೂ ಹೇಳಬಹುದು. He can do in any method. ಆತನು ಯಾವ ವಿಧಾನದಲ್ಲಾದ್ರೂ ನಿನಗೆ ಸಹಾಯ He can do ಮಾಡಬಹುದು. it in any style. ಆತನ ವಿಧಾನಗಳು, ವಿನ್ಯಾಸಗಳು ಬೇರೆ ಬೇರೆ. He can have any design. ಆತನು ನಿನಗೋಸ್ಕರವಾಗಿ ಅನೇಕ ಆಲೋಚನೆಗಳಿಟ್ಟಿರಬಹುದು. If you can just submit and surrender to His will, ಆತನಿಗೆ ವಿಧೇಯನಾಗಿ ನಿನ್ನನ್ನು ಒಪ್ಪಿಸಿಕೊಡುವುದಾದರೆ, you can experience that heavenly supply. ಆ ಪರಲೋಕದ ಪೂರೈಸುವಿಕೆಯನ್ನು ನೀನು ಅನುಭವಿಸಲಿಕ್ಕೆ ಸಾಧ್ಯ. Today God is talking to you. ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. God is speaking to you, my friends. ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಸ್ನೇಹಿತರೆ. Do you want to experience this heavenly blessings? ಈ ಪರಲೋಕದ ಅನುಭವಗಳು ನಿನಗೆ ಬೇಕಾ? Do you want to experience what God gives to you? ದೇವರು ಕೊಡುವಂತ ಈ ಪೂರೈಕೆ ನಿನಗೆ ಬೇಕಾ? Then
You need to get adopted for his method, design and style. ನೀನು ಆತನ ವಿಧಾನಗಳಿಗೆ, ವಿನ್ಯಾಸಗಳಿಗೆ, ಶೈಲಿಗಳಿಗೆ ನಿನ್ನನ್ನು ಒಪ್ಪಿಸಿಕೊಳ್ಳುವುದು ಅವಶ್ಯಕವಾಗಿದೆ. Try to get fit into his policies. ಆತನ ಅನುಭವಗಳಿಗೆ ನಿನ್ನನ್ನು ಒಪ್ಪಿಸಿಕೊಡು. Then everything will get into that. ಎಲ್ಲವೂ ನಿನಗೆ ಒದಗಿಸಲ್ಪಡ್ತವೆ. God is going to bless your family. ದೇವರು ನಿನ್ನ ಕುಟುಂಬವನ್ನು ಆಶೀರ್ವದಿಸುತ್ತಾನೆ. Let your family get heavenly supplied continuously. ನಿಮ್ಮ ಕುಟುಂಬಗಳು ಪರಲೋಕವಾದಂತ ದೇವರಿಂದ ಪೂರೈಸುವಿಕೆಯನ್ನು ಅನುಭವಿಸಲಿ. May God bless you all. ದೇವರು ನಿಮ್ಮನ್ನು May ಆಶೀರ್ವದಿಸಲಿ. God bless your families. ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. Amen. ಆಮೆನ್. ಈ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡಿರುವಂತವರು, ಈ ವಾಕ್ಯಗಳನ್ನ ವಾಗ್ದಾನವಾಗಿ ಸ್ವಂತ ಮಾಡಿಕೊಳ್ಳಬೇಕು ಅನ್ನೋರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ರಿ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಮೊಣಕಾಲುಗಳನ್ನು ಹಾಕಿಕೊಳ್ಳೋಣ. ಪರಲೋಕದ ತಂದೆಯಾದ ದೇವರ ಕಡೆಗೆ ನಮ್ಮ ಕೈಗಳನ್ನು ಎತ್ತಿ ನಾವು ಕೇಳುವಂತವರಾಗಿರೋಣ. ತಂದೆ ಆಗಿರುವಂತ ದೇವರೇ, ನನ್ನ ಹಿಂದೆ ಈ ವಾಗ್ದಾನಗಳನ್ನು ಹೇಳಿ ಪ್ರವಾದಿಯಾದಂತ ಎಲಿಯನ ದೇವರೇ, ನೀನು ನನ್ನ ದೇವರಾಗಿರುತ್ತೆ. ಪ್ರವಾದಿಯಾದಂತ ಎಲಿಯನಿಗೆ ಇಟ್ಟಿರುವಂತ ಯೋಜನೆಗಳನ್ನು ನೀನು ನೆರವೇರಿಸಿದಂತ ದೇವರೇ, ಈ ಹೊತ್ತು ನನ್ನ ಜೀವಿತದಲ್ಲಿ ಇಟ್ಟಿರುವಂತ ಯೋಜನೆಗಳನ್ನು ನಿನ್ನ ನೆರವೇರಿಸು ಸ್ವಾಮಿ. ನಿನ್ನ ಶೈಲಿಗಳಿಗೆ ವಿರುದ್ಧವಾದಂತ, ಅಡ್ಡಿಯಾದಂತ, ಆತಂಕವುಳ್ಳಂತ ಯಾವುದಾದರೂ ಕಾರ್ಯಗಳು ನನ್ನ ಜೀವಿತದಲ್ಲಿ ಇರುವುದಾದರೆ ಹಿಂದೆ ನನ್ನಿಂದಲೂ, ನನ್ನ ಜೀವಿತದಿಂದಲೂ, ನನ್ನ ಕುಟುಂಬದಿಂದಲೂ, ನನ್ನ ಸಂತಾನದವರಿಂದಲೂ ತೊಲಗಿಸಲ್ಪಡಲಿ ಸ್ವಾಮಿ. ನನ್ನ ಕುಟುಂಬವು ನಿನ್ನ ವಿಧಾನಗಳಿಗೆ ಸಮರ್ಪಣೆ ರಾಜ. ನನ್ನ ಸಂಸ್ಥೆಯು ನಿನ್ನ ಕುಟುಂಬಗಳಿಗೆ ಸಮರ್ಪಣೆ ಸ್ವಾಮಿ. ಅಪ್ಪ, ನಿನ್ನ ಚಿತ್ತದಂತೆಯೇ ಆಗುವಂತೆ ನೀನು ಸಹಾಯ ಮಾಡು. ಎದ್ದು ಹೊರಡಿ ಎಂಬುದಾಗಿ ಆಜ್ಞಾಪಿಸಿದಂತ ದೇವರೇ, ಹಿಂದೆ ನನ್ನ ಪಾಪ ಜೀವಿತದಿಂದ ನನಗೆ ಇರುವಂತ ಎಲ್ಲವುಗಳಿಂದ ಎದ್ದು ಹೊರಡುತ್ತೇನೆ ಸ್ವಾಮಿ. ನಿನ್ನ ಆಜ್ಞೆಗಳಿಗೆ ವಿಧೇಯರಾಗುವಂತೆ ನನ್ನ ಹೃದಯವನ್ನು ಶುದ್ಧಿಗೊಳಿಸು ರಾಜ. ಪ್ರವಾದಿಯಾದಂತ ಎಲಿಯನ ದೇವರೇ, ನೀನು ನನ್ನ ದೇವರು ಸ್ವಾಮಿ. ನಿನ್ನೆ ಇದ್ದ ಹಾಗೆ ಇಂದು ನಾಳೆ ಇರುವಂತ ದೇವರು. ನಿನ್ನ ವಿಧಾನಗಳಿಗಾಗಿ ಸ್ತೋತ್ರ, ನಿನ್ನ ಶೈಲಿಗಳಿಗಾಗಿ ಸ್ತೋತ್ರ. ನಿನ್ನ ವಿನ್ಯಾಸದಲ್ಲಿಯೇ ನನ್ನನ್ನು, ನನ್ನ ಕುಟುಂಬವನ್ನು ನೀನು ರೂಪಿಸು ಸ್ವಾಮಿ. ನನಗಿರುವುದೆಲ್ಲವೂ ನಿನಗೆ ಸಮರ್ಪಣೆ. ಪರಲೋಕದಿಂದ ಪೂರೈಕೆ ಆಗುವಂತೆ ನನ್ನ ಕುಟುಂಬವನ್ನು ನಿನ್ನ ಚಿತ್ತಕ್ಕೆ ಸಮರ್ಪಿಸಿಕೊಳ್ಳುತ್ತೇನೆ ಕರ್ತನೆ. ನನ್ನ ಕುಟುಂಬದ ಆಲೋಚನೆಗಳು, ನನ್ನ ವ್ಯಾಪಾರದ ಆಲೋಚನೆಗಳು, ನನ್ನ ಉದ್ಯೋಗದ ಆಲೋಚನೆಗಳು, ನನ್ನ ವಿದ್ಯಾಭ್ಯಾಸದ ಆಲೋಚನೆಗಳು, ನನ್ನ ಮಕ್ಕಳ ಭವಿಷ್ಯತ್ ಕುರಿತಾದಂತ ಆಲೋಚನೆಗಳು ಪರಲೋಕದಿಂದ ಪೂರೈಕೆ ಆಗಲ್ಪಡಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪರಲೋಕದಿಂದ ಪೂರೈಕೆ ಆಗಲ್ಪಡುವುದು ನನ್ನ ಸಂತಾನದವರಿಗೆ ಕರ್ತನೆ. ಅಬ್ರಹಾಮನ ಮಗಳಾದಂತ ನಾನು ವಿಶ್ವಾಸ ಮಾಡಿ ಕೇಳ್ತೇನೆ, ಎಲಿಯನ ದೇವರಾದಂತ ದೇವರು ನೀನು ನನ್ನ ದೇವರಾಗಿರುತ್ತಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವು ನೀನಾಗಿದ್ದೀಯ ಸ್ವಾಮಿ. ಆಮೆನ್. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಸಹಾಯ ಇಲ್ಲಿ ತಲೆಬಾಗಿರುವ ಪ್ರತಿ ಒಂದೊಂದು ವಿಶ್ವಾಸಿಗಳಿಗೆ ಕರ್ತನ ಆಶೀರ್ವಾದಗಳ, ಕರ್ತನ ನಡೆಸುವಿಕೆ ಈಗಲೂ ಯಾವಾಗಲೂ ಸದಾ ಕಾಲವು ನಿಂತಿರಲಿ. ಆಮೇನ್. ಕರ್ತನ ಸಮಾಧಾನ ನಿಮ್ಮೊಂದೊಂದಿಗಿರಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್.